ಒಲವಿನ ಆಸರೆ ಓಲ್ಡ್ ಏಜ್ ಹೆಲ್ತ್ ಕೇರ್ ಯೂನಿಟ್ ಉದ್ಘಾಟನಾ ಸಮಾರಂಭ ಜುಲೈ 11ರ ಶುಕ್ರವಾರದಂದು ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಕ್ತನಿಧಿ ಇದರ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಡಿ ಸಿಲ್ವಾ ಲೇನ್ ಐಡಿಜಿಬಿ ಬ್ಯಾಂಕ್ ಹತ್ತಿರ ಹೈಲ್ಯಾಂಡ್ ಕಂಕನಾಡಿ ಮಂಗಳೂರು ಇಲ್ಲಿ ನೆರವೇರಿತು. ಇನ್ನು ಈ ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿಯನ್ನ ಪರಮ ಪೂಜ್ಯ ಯೋಗಿ ಕೌಸ್ತುಭ ಕರ್ಮಯೋಗಿ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಮಾನಿಲಾ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾನಿಲಾ ಇವರು ಉಪನ್ಯಾಸವನ್ನ ನೀಡಿದ್ರು. ಹಾಗೇನೇ ಮಾನ್ಯ ಸಭಾಧ್ಯಕ್ಷರಾಗಿರುವಂತಹ ಯುಟಿ ಖಾದರ್ ಅವರು ದೀಪ ಪ್ರಜ್ವಲನೆಯನ್ನ ಮಾಡಿದ್ರು. ಹಾಗೇನೇ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಮಾನ್ಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕರು ಶ್ರೀ ಡಿ ವೇದವ್ಯಾಸ್ ಕಾಮತ್, ಹಾಗೇನೇ ಪುತ್ತೂರು ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ, ವಿಧಾನ ಪರಿಷತ್ ಶಾಸಕರಾಗಿರುವಂತಹ ಶ್ರೀ ಐವನ್ ಡಿಸೋಜಾ, ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಮಿಥುನ್ ರೈ, ಬಿಜೆಪಿ ನಗರ ದಕ್ಷಿಣ ಮಂಡಲ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀ ಸತೀಶ್ ಕುಂಪಲ ಹಾಗೇನೇ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಆತ್ಮೀಯವಾಗಿ ಸ್ವಾಗತಿಸಿ ಶುಕ್ಲಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತಹೇ ಶ್ರೀ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಎನ್ನುವ ಶ್ಲೋಕದೊಂದಿಗೆ ದೇವರನ್ನು ಮನವರಿಕೆ ಮಾಡಿಕೊಳ್ಳುತ್ತಾ ಎಲ್ಲ ಅತಿಥಿ ಗಣ್ಯರು ಒಂದು ಹೆಜ್ಜೆ ಮುಂದೆ ಬಂದು ದೀಪವನ್ನು ಪ್ರಜ್ವಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಂಕೇತಿಕವಾದ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಸಿದ್ದಿಕಾಜಿ ಇವರು ಈ ಒಂದು ದೀಪ ಪ್ರಜ್ವಲನೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಾಳಜಿ ದಯಮಾಡಿ ಆಸೀನರಾಗಬೇಕು. ಎರಡು ಸನ್ಮಾನ ಇದೆ ಸರ್, ಪ್ರಶಸ್ತಿಯನ್ನು ನೀಡಿ ಹೋಗ್ಬೇಕು ನಿಮ್ಮ ಕೈಯಾರೆ ದಯಮಾಡಿ. ಶ್ರೀಯುತ ಸಿದ್ದಿಕಾಜಿ ದಯಮಾಡಿ ಆಸೀನರಾಗಬೇಕು. ಇವರಿಗೆ ಪುಷ್ಪವನ್ನು ನೀಡಿ ಶ್ರೀಯುತ ಆಶಿಕ್ ಭಂಡಾರಿ ದಯಮಾಡಿ ಪುಷ್ಪ ಅದೇ ರೀತಿ ಶಾಲನ್ನು ನೀಡಿ ಇವರನ್ನು ಆತ್ಮೀಯವಾಗಿ ಗೌರವಿಸಬೇಕು. ಜೋರಾದ ಕೈ ಚಪ್ಪಾಳೆ ಮೂಲಕ ಈ ಒಂದು ಕಟ್ಟಡದ ಮಾಲೀಕರು ಈ ಒಂದು ಕಟ್ಟಡವನ್ನು ಈ ಒಂದು ಸೇವಾ ರೀತಿಯ ಒಂದು ಒಲವಿನ ಆಸರೆ ಎನ್ನುವಂತಹ ಸಂಸ್ಥೆ ಏನಿದೆ ಇದಕ್ಕೆ ಕೊಟ್ಟಂತಹ ಮಾಲೀಕರು ದಯಮಾಡಿ ಇವರಿಗೆ ಜೋರಾದ ಕೈ ಚಪ್ಪಾಳೆ ಮೂಲಕ ಸ್ವಾಗತಿಸುವಂತಹ ಹೊತ್ತು. ಅದೇ ರೀತಿ ಈ ಒಂದು ಸುಂದರ ವೇದಿಕೆಯಲ್ಲಿ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ್ ಕಾಮತ್ ಇದ್ದಾರೆ, ಶಾಸಕರು, ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಇವರ ಸಮ್ಮುಖದಲ್ಲಿ ಮಂಗಳೂರಿಗೆ ಸೇವೆಯನ್ನು ನೀಡಿದಂತಹ ಜನರ ಸೇವೆ ಅಂತ ಹೇಳಿದರೆ ಜನಾರ್ದನ ಸೇವೆ, ಖಂಡಿತವಾಗಿ ಈ ಒಂದು ದೇವರ ಸೇವೆ, ಜನರ ಸೇವೆ, ಸಾಮಾಜಿಕ ಸೇವೆಯನ್ನು ಮಾಡಿದಂತಹ ಒಂದು 4 ಜನ ನಮ್ಮೊಂದಿಗಿದ್ದಾರೆ, ವ್ಯಕ್ತಿ ಇದ್ದಾರೆ. ಇವರನ್ನು ಆತ್ಮೀಯವಾಗಿ ಈ ಒಂದು ಭವ್ಯ ವೇದಿಕೆಯಲ್ಲಿ ಸನ್ಮಾನಿಸುವಂತಹ ಹೊತ್ತು ಪ್ರಥಮವಾಗಿ ಶ್ರೀಯುತ ಗಣೇಶ್ ಕುಲಾಲ್ ಇವರು ದಯಮಾಡಿ ಸನ್ಮಾನದ ಪೀಠಕ್ಕೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಜೋರಾದ ಕೈ ಚಪ್ಪಾಳೆ ಮೂಲಕ ಶ್ರೀ ಗಣೇಶ್ ಕುಲಾಲ್ ಇವರನ್ನು ಸನ್ಮಾನದ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ದಯಮಾಡಿ ಶ್ರೀಯುತ ಡಿ ವೇದವ್ಯಾಸ್ ಕಾಮತ್ ಇವರೊಂದಿಗೆ ಎಲ್ಲ ಅತಿಥಿ ಗಣ್ಯರು ಇವರಿಗೆ ಸನ್ಮಾನಿಸಬೇಕು ಅಂತ ದಯಮಾಡಿ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನವನ್ನು ಅತಿಥಿ ಗಣ್ಯರು ಶ್ರೀ ಗಣೇಶ್ ಕುಲಾಲ್ ಇವರಿಗೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಶ್ರೀಯುತ ಗಣೇಶ್ ಕುಲಾಲ್ ಇವರು 1500ಕ್ಕೂ ಅಧಿಕ ಮೃತದೇಹಗಳನ್ನು ಅಂತ್ಯ ಸಂಸ್ಕಾರ ನೆರವೇರಿಸಿದ ಸಾಧನೆ. ಅಂದ ಹಾಗೆ ಇವರು ಮಂಗಳೂರು ಪಾಲಿಕೆಯ ಕಾರ್ಪೊರೇಟರ್ ಕೂಡ ಹೌದು. ಗಣೇಶ್ ಕುಲಾಲ್ ಆರ್ಥಿಕವಾಗಿ ಸ್ಥಿತಿವಂತರಲ್ಲ. 8ನೇ ತರಗತಿಯಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಚಿಕ್ಕಂದಿನಿಂದಲೇ ಕೆಂಪು ಕಲ್ಲು ಹೊರುವ ಕಷ್ಟದ ಕೆಲಸಗಳನ್ನು ಮಾಡಿ ತದನಂತರ ಒಂದು ರಿಕ್ಷಾವನ್ನು ತೆಗೆದುಕೊಂಡು ತದನಂತರ ವಾಹನವನ್ನು ಖರೀದಿಸಿ ಅದರ ಮೂಲಕ ಬಟ್ಟೆಯ ಅದೇ ರೀತಿ ಬಾಡಿಗೆ ಚೇರನ್ನು ನೀಡುವಂತಹ ಸಣ್ಣ ಮಟ್ಟಿನ ವ್ಯಾಪಾರ ಪ್ರಾರಂಭಿಸಿ 15 ವರ್ಷಗಳನ್ನು ಗಳಿಂದ ಹಳೆಯ ಮನೆಯಲ್ಲಿ ವಾಸಿಸಿ ಸ್ವಂತ ಮನೆಯೂ ಇಲ್ಲದಂತಹ ಗಣೇಶ್ ಕುಲಾಲ್ ತದನಂತರ ದೇವರ ಆಶೀರ್ವಾದ ಈ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದು ಇಂದಿಗೆ ಜನಪ್ರಿಯತೆಯನ್ನು ಗಳಿಸಿ ಜನರ ಮೆಚ್ಚುಗೆಯನ್ನು ಪಡೆದು ಜನಪ್ರತಿನಿಧಿಯಾಗಿದ್ದಾರೆ. ಇವರು ನಿರ್ಗತಿಕರಿಗೆ ಮನೆ ಕಟ್ಟಿಕೊಡುವಲ್ಲಿ ಶ್ರಮಿಸಿದ್ದಾರೆ. ಅದೇ ರೀತಿ ತಾಯಿ ಮತ್ತು ಮಗಳು ಮಾತ್ರ ಇರುವ ನಿರ್ಗತಿಕ ಕುಟುಂಬವೊಂದಕ್ಕೆ ಗಣೇಶ್ ಕುಲಾಲ್ ಅವರು ಸ್ಥಳೀಯ ದಾನಿಗಳ ನೆರವಿನಲ್ಲಿ 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉರ್ವದಲ್ಲಿ ಅಟಲ್ ನಿಲಯ ಎಂಬ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇಂತಹ ಒಂದು ವ್ಯಕ್ತಿತ್ವವನ್ನು ಈ ಒಂದು ಭವ್ಯ ವೇದಿಕೆಯಲ್ಲಿ ನಮ್ಮ ವೇದಿಕೆಯಲ್ಲಿ ಸನ್ಮಾನಿಸುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಜೋರಾದ ಕೈಚಪ್ಪಾಳೆ ಮೂಲಕ ಇವರನ್ನು ಸನ್ಮಾನಿಸುವಂತಹ ಹೊತ್ತು. ಮುಂದಿನ ಸನ್ಮಾನವನ್ನು ಸ್ವೀಕರಿಸಲು ಶ್ರೀಮತಿ ರಜನಿ ದಾಮೋದರ ಶೆಟ್ಟಿ ದಯಮಾಡಿ ಬಂದು ಆಸೀನರಾಗಬೇಕು. ನಮಗೆಲ್ಲರಿಗೂ ಚಿರಪರಿಚಿತರು. ಶ್ರೀ ರಘುರಾಮ ಶೆಟ್ಟಿ ಮತ್ತು ರತ್ನ ಶೆಟ್ಟಿಯವರ ಪುತ್ರಿಯಾಗಿ ಮಂಗಳೂರಿನಲ್ಲಿ ಜನಿಸಿದಂತಹ ಇವರು ತಮ್ಮ ತಂದೆಯವರ ಉದ್ಯೋಗ ನಿಮಿತ್ತ ಮುಂಬೈನಲ್ಲಿ ಬೆಳೆದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದಿರುತ್ತಾರೆ. ಶ್ರೀ ದಾಮೋದರ ಶೆಟ್ಟಿಯವರ ವಿವಾಹವಾಗಿ 3 ಮಕ್ಕಳ ಚೊಕ್ಕ ಸಂಸಾರದೊಂದಿಗೆ ಮಂಗಳೂರಿನಲ್ಲಿ ನೆಲೆಸಿ ಪ್ರಾಣಿ ಪ್ರೇಮಿ ರಜನಿ ಶೆಟ್ಟಿ ಕೆಲವು ತಿಂಗಳ ಹಿಂದೆ ಬಾವಿಯಿಂದ ನಾಯಿಯನ್ನು ರಕ್ಷಿಸುವ ಮೂಲಕ ಸುದ್ದಿಯಲ್ಲಿದ್ದ ಮತ್ತು ಅವರ ಧೈರ್ಯಕ್ಕಾಗಿ ವ್ಯಾಪಕವಾಗಿ ಮೆಚ್ಚುಗೆ ಪಡೆದಿದ್ದರು. ರಜನಿ ಶೆಟ್ಟಿ ಒಬ್ಬರು ಪ್ರಾಣಿ ಪ್ರಿಯರು. ಅವರು ಪ್ರತಿದಿನ 400ರಿಂದ 500ಕ್ಕೂ ಹೆಚ್ಚು ನಾಯಿಗಳಿಗೆ ಆಹಾರವನ್ನು ನೀಡುತ್ತಾರೆ. ತಮ್ಮ ಮನೆಯಲ್ಲಿ ಹಲವಾರು ನಾಯಿಗಳು, ಬೆಕ್ಕುಗಳನ್ನು ಮತ್ತು ಪಕ್ಷಿಗಳನ್ನು ಪೋಷಿಸುತ್ತಾರೆ. ಎಲ್ಲ ಕ್ಷೇತ್ರದಲ್ಲೂ ಸೈ ಎನಿಸಿಕೊಂಡಿರುವ ತಾವು ಪ್ರಮುಖವಾಗಿ ಪ್ರಾಣಿಗಳ ಲಾಲನೆ ಪಾಲನೆ, ಆಟೋಟ ಮತ್ತು ಪಾಕಶಾಸ್ತ್ರದಲ್ಲಿ ವಿಶೇಷ ಆಸಕ್ತಿಯನ್ನು ಬೆಳೆಸಿ ಪ್ರಾಣಿ ಪಕ್ಷಿ ಹಾವುಗಳಿಗೆ ಆಶ್ರಯದಾತರಾಗಿರುವಿರಿ. ಜೋರಾದ ಕೈಚಪ್ಪಾಳೆ. ಇವರನ್ನು ಸನ್ಮಾನಿಸುವುದು ಈ ಒಂದು ವೇದಿಕೆಯ ಹೆಮ್ಮೆ, ನಮ್ಮ ಸಂಸ್ಥೆಯ ಹೆಮ್ಮೆ ಅಂತ ಹೇಳುವಂಥ ವಿಷಯ. ಜೋರಾದ ಕೈಚಪ್ಪಾಳೆ. ಅದೇ ರೀತಿ ಮತ್ತೊಬ್ಬರು ಈಗ ತಾನೇ ಹೇಳಿದಂತೆ ರಾಷ್ಟ್ರ ಕಂಡಂತಹ ಶ್ರೇಷ್ಠ ವ್ಯಕ್ತಿ ಶ್ರೀ ಹರೇಕಳ ಹಾಜಬ್ಬ ದಯಮಾಡಿ ಸನ್ಮಾನದ ಪೀಠವನ್ನು ಅಲಂಕರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಕ್ಷರ ಯೋಗಿ ಎಂದು ಪ್ರಸಿದ್ಧರಾಗಿರುವ ಹಾಜಬ್ಬರವರು ಮಂಗಳೂರಿನ ಹರೇಕಳದ ಕಟ್ಟುಮಾಕ ಮತ್ತು ಬಿ ಫಾತಿಮಾರವರ 3ನೇ ಪುತ್ರ. ಬಡ ಕುಟುಂಬದಲ್ಲಿ ಜನಿಸಿದಂತಹ ಇವರು ತಮ್ಮ 6ನೇ ವಯಸ್ಸಿನಲ್ಲಿ ಶಿಕ್ಷಣದಿಂದ ವಂಚಿತರಾಗಿ ಬೀಡು ಕಟ್ಟುವ ಕಾರ್ಯದಲ್ಲಿ ತೊಡಗಿದರು. ನಂತರ ಯೌವನದಲ್ಲಿ ಮಂಗಳೂರಿನ ಕೇಂದ್ರ ಮಾರುಕಟ್ಟೆಯಲ್ಲಿ ಕಿತ್ತಳೆ ಹಣ್ಣುಗಳನ್ನು ಖರೀದಿಸಿ ವ್ಯಾಪಾರ ಪ್ರಾರಂಭಿಸಿದರು. ಕಿತ್ತಳೆ ಹಣ್ಣು ಮಾರುವ ವ್ಯಕ್ತಿಯೊಬ್ಬ ಶಾಲಾ ಕಟ್ಟಡ ನಿರ್ಮಿಸಿದ್ದಾರೆ ಎಂಬುದು ನಂಬಲಾಗದಿದ್ದರೂ ಅದನ್ನೇ ನಿಜ ಮಾಡಿ ತೋರಿಸಿದವರು. ತಮ್ಮ ಹಳ್ಳಿಯ ಜನರು ಅಕ್ಷರ ಕಲಿಯಬೇಕೆಂದು ಪಣ ತೊಟ್ಟ ಹಾಜಬ್ಬರವರು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಿ 1999 ಜೂನ್ 6ರಂದು ಮಸೀದಿಯ ಕಟ್ಟಡದಲ್ಲಿ 1ನೇ ತರಗತಿಯನ್ನು ಆರಂಭಿಸಿದರು. ಮುಂದೆ ಇವರು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ನ್ಯೂಪಡ್ಪು ಗುಡ್ಡೆಯ ಮೇಲೆ ಸರ್ಕಾರಿ ಶಾಲೆಗಾಗಿ 40 ಸೆಂಟ್ಸ್ ಜಾಗವನ್ನು ಶಾಲೆಗೆ ಮಂಜೂರು ಮಾಡಿ ದಾನಿಗಳ ಸಹಕಾರದಿಂದ 2001 ನವೆಂಬರ್ 14ರಂದು ನೂತನ ಶಾಲೆಯ ಕನಸನ್ನು ನನಸು ಮಾಡಿಕೊಂಡರು. ಇವರ ಈ ಅಮೋಘ ಸೇವೆಗೆ ಜಿಲ್ಲಾ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು, ರಾಜ್ಯೋತ್ಸವ ಪ್ರಶಸ್ತಿಗಳು, ಗಣರಾಜ್ಯೋತ್ಸವ ಪ್ರಶಸ್ತಿಗಳು, ಇನ್ನು 100 ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿದೆ. ಇದೀಗ ಭಾರತ ಸರ್ಕಾರದ 4ನೇ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರುತ್ತಾರೆ. ಇಂಥವರನ್ನು ಈ ಒಂದು ಭವ್ಯ ವೇದಿಕೆಯಲ್ಲಿ ಸನ್ಮಾನಿಸುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಜೋರಾದ ಕೈಚಪ್ಪಾಳೆ ಮೂಲಕ ಇವರಿಗೆಲ್ಲರಿಗೂ ದಯಮಾಡಿ ಪ್ರಶಂಸಿಸಬೇಕು. ಅದರೊಂದಿಗೆ ಈ ಒಂದು ವೇದಿಕೆಯಲ್ಲಿ ನಾವು ಕಂಡಂತಹ ಶ್ರೇಷ್ಠ ಗೃಹ ರಕ್ಷಕ ಇಲಾಖೆಯ ಸಿಬ್ಬಂದಿಗಳು ಶ್ರೀ ಅಬ್ದುಲ್ ರಾಹುಫ್ ಇದರ ದಯಮಾಡಿ ಆಸನವನ್ನು ಆಸೀನರಾಗಬೇಕು. ಜೋರಾದ ಕೈಚಪ್ಪಾಳೆ ಮೂಲಕ ಇವರನ್ನು ವೇದಿಕೆಯ ಸನ್ಮಾನದ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಅಬ್ದುಲ್ ರಾಹುಫ್ ಫೆಬ್ರವರಿ 7, 1972ರಂದು ಮಂಗಳೂರಿನ
ಮಹಾಕಳಿ ಪಡುಪಿನಲ್ಲಿ ದಿವಂಗತ ಜೆ ಅಬ್ಬಾಸ್ ಮತ್ತು ಜುಬೈದಾ ದಂಪತಿಯ 3ನೇ ಮಗುವಾಗಿ ಜನಿಸಿದಂತಹ ಇವರು ದೈನಂದಿನ ಗಳಿಕೆಯ ನಡುವೆ ಸ್ವಯಂ ಪ್ರೇರಿತ ಸಮಾಜ ಸೇವೆ, ನಗರದ ಟ್ರಾಫಿಕ್ ನಿಯಂತ್ರಣಕ್ಕಾಗಿ ಹಲವು ವರ್ಷಗಳಿಂದ ಅಳಿಲು ಸೇವೆ, ಸಮಾಜಮುಖಿ ಚಿಂತನೆ, ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಂತಹ ಇವರು ಟ್ರಾಫಿಕ್ ಸಮಸ್ಯೆ ನಿವಾರಣಾ ಸ್ವಯಂ ಸೇವಕ ಕೆಲಸವನ್ನು ಮಾಡಿಕೊಂಡು ಸಚಿವರಿಂದಲೇ ಪ್ರಶಂಸೆ, ಟ್ರಾಫಿಕ್ ನಿಯಂತ್ರಣದಲ್ಲಿ ಸ್ವಯಂ ಪ್ರೇರಿತ ಸೇವೆ ಸಲ್ಲಿಸುತ್ತಿರುವ ಅಬ್ದುಲ್ ರಾವ್ ಇವರ ಕೆಲಸದಲ್ಲಿನ ಬದ್ಧತೆ ಇದನ್ನೆಲ್ಲ ಗಮನಿಸಿ ಶಾಸಕರು, ಸಚಿವರು, ಜಿಲ್ಲಾಧಿಕಾರಿಗಳಿಂದ ಅನೇಕ ಪ್ರಶಂಸೆಗಳನ್ನು ಪಡೆದುಕೊಂಡಂತಹ ಇವರು ಪ್ರಸ್ತುತವಾಗಿ ಕರ್ನಾಟಕ ಸರ್ಕಾರದ ಗೃಹ ರಕ್ಷಕ ದಳ ಇದರ ಸಿಬ್ಬಂದಿಯಾಗಿ ನಿಯುಕ್ತಿಗೊಂಡಿದ್ದಾರೆ. ಶಿಕ್ಷಣವನ್ನು ಪಡೆಯದೆ ಏನನ್ನು ಸಾಧಿಸಬಲ್ಲದು ಎನ್ನುವುದಕ್ಕೆ ಇವರು ಜೀವಂತ ನಿದರ್ಶನ. ಅದೇ ರೀತಿ ಇದು ಇವರ 85ನೇ ಪ್ರಶಸ್ತಿ ಅಂತ ಹೇಳಿಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಜೋರಾದ ಕೈ ಚಪ್ಪಾಳೆ ಮೂಲಕ ಶ್ರೀ ಅಬ್ದುಲ್ ರಾವ್ ಇವರನ್ನು ಸನ್ಮಾನಿಸುವಂತಹ ಹೊತ್ತು. ಪ್ರಶಸ್ತಿ ಪಡೆದಂತಹ ಎಲ್ಲ ಸಾಧಕರಿಗೆ ಅಭಿನಂದನೆಗಳು. ಮಂಗಳೂರು ವಿಧಾನಸಭೆ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ 70 ವರ್ಷದ ಪ್ರಾಯದ ಈ ಮಂಗಳೂರು ಕಂಕನಾಡಿ ಭಾಗದಲ್ಲಿ 70 ವರ್ಷ ಪ್ರಾಯದ ದಾಟಿದರ ಆ ಬುದ್ಧ ಆಶ್ರಮ ಸಂದರ್ಭದಲ್ಲಿ ಮಂಗಳೂರು ಈ ಶಾಸಕರು ದೀಪ ಬೆಳಗುವ ಮುಖಾಂತರ ಉದ್ಘಾಟನೆ ಮಾಡಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ನನ್ನ ಜೀವಮಾನದಲ್ಲಿ ಈಗಲೇ ಹೇಳಿದ್ದಾರೆ, ನನ್ನ ಗೌರವಾನ್ವಿತರು ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿಯಲ್ಲಿ ನಿಲ್ಲುವ ಒಂದು 70 ವರ್ಷದ ನಂತರ 40 ವಯಸ್ಸು ಜೀವನ ತೆಗೆದ ಮನುಷ್ಯ ನಿಮ್ಮ ಸೇರ್ತಾರೆ ತಮ್ಮ ಕ್ಷೇತ್ರದಲ್ಲಿ. ಇವತ್ತು ಆಜಬ್ಬ ಮಂಗಳೂರು ಈ ಭಾಗದ ನಿಮ್ಮ ಕ್ಷೇತ್ರದಲ್ಲಿ ಬಂದು ನನಗೆ ಗೌರವ ಕೊಡ್ತಾರೆ, ನನ್ನ ಎಂತ ಕೈ ಇಡ್ತಾರೆ. ಆದರೆ ನನ್ನ ಜೀವಮಾನದಲ್ಲಿ ಇಂಥ ಅವಕಾಶ ಸಿಗ್ತದೆ ನಾನು ಎಂತೂ ಕಾಣಲಿಲ್ಲ ಅಂತ ಈ ಸಂದರ್ಭದಲ್ಲಿ ಶಾಸಕರ ಮುಖಾಂತರ ನಾನು ಹೇಳಲಿಕ್ಕೆ ದೀಪ ಬೆಳಲಿಕ್ಕೆ. ಇವತ್ತು ಶುಕ್ರವಾರ, ಬರುವ ಶುಕ್ರವಾರ ನಾನು ಇದ್ದೇನೆ, ಅಲ್ಲ ಸಾಯಂಕಾಲ ಇಲ್ಲ ಇದ್ದೇನೆ. ನನ್ನ ಜೀವಮಾನದಲ್ಲಿ ಇವತ್ತು ಒಂದು ಕನಸು ನನ್ನ ಯಾವತ್ತೂ ಕೂಡ ಕಾಣಲಿಲ್ಲ. ಯಾಕೆಂದರೆ 130 ಕೋಟಿ ಜನರಲ್ಲಿ ಭಾರತ ದೇಶದಲ್ಲಿ ಒಬ್ಬ ಬಡವ ನಾನು ಆಜಪ್ಪ. 2020 ಇಸ್ವಿ ಜೂನ್ 17 ತಾರೀಕು ಶನಿವಾರ ದಿವಸ ಈಗಿನ ಕರ್ನಾಟಕ ಸರ್ಕಾರ ಸ್ಪೀಕರ್ ಅವರ ತಂದೆ E.T. ಪರೀದವರು 28 ಮಕ್ಕಳನ್ನು ಸಾಪಾಡ ಮಾಡಿದೆ ಅಂತ ಆಗ ನಾನು ಬಸ್ ಸ್ಟ್ಯಾಂಡ್ಲೇ ಇದ್ದೆ. 2000 ಇಸ್ವಿಯಲ್ಲಿ ಇವತ್ತು 2025 ನೋಡಿ, 25 ವರ್ಷ ನಂತರ ನಾನು 25 ವರ್ಷ ಬೆಳಿಗ್ಗೆ ನಾನು ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಕಿಟ್ಲಾಣಿ ವ್ಯಾಪಾರ ಮಾಡಿ ಜೀವನ ತೆಗೆದು ನಿಮ್ಮ ಕಣ್ಣಾಗ ಕಾಣಿದೆ. ಆಗ ಬಸ್ ಸ್ಟ್ಯಾಂಡ್ ಇಷ್ಟು ಅಭಿವೃದ್ಧಿ ಆಗಲಿ, ತಮ್ಮ ಮುಖಾಂತರ ಅಭಿವೃದ್ಧಿ ಇತ್ತು. ಇವತ್ತು ಕೊನೆ ಪಕ್ಷ 70 ವರ್ಷದ ಮನಸ್ಸಿಗೆ 2004 ಇಸ್ವಿ ಜೂನ್ 17 ತಾರೀಕು ಶನಿವಾರ ದಿವಸ ಒಂದು E.T. ಪರೀದರ್ ಉದ್ಘಾಟನೆ ಮಾಡಿದ್ರು ಸರ್ಕಾರಿ ಶಾಲೆನೇ. 2004 ಅಂತ ಮುಂದೆ ಹೋಯ್ತು, ಕನ್ನಡ ಹಬ್ಬದ ವರ್ಷದ ಮಾಡಿ 2004 ಸೆಪ್ಟೆಂಬರ್ 16 ತಾರೀಕಿಗೆ ಅಂತ ವಸಂತಿಕಾಂತ ಬಾಳೆಪುಣ್ಯ ಅವರು ನನ್ನ ಒಂದು ಲೇಖನ ಬರೀ ಕಿತ್ತಳೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ. ಆ ಲೇಖನದ ಇವತ್ತು ಸನ್ಮಾನ್ಯ ಶಾಸಕರ ನನ್ನನ್ನು ಅಲ್ಲಿಂದ ಒಂದು ಹುಟ್ಟಿ ಬೆಳೆದನು ದೇಶದ ಪ್ರಧಾನಮಂತ್ರಿ ಅವರಿಗೆ ಮುಟ್ಟಿತು. ಆದ ಕಾರಣ ನಿಮ್ಮ ಹತ್ರ ನಾನು ಒಂದು ಸಮಯ ಕೇಳ್ತೇನೆ. ನಾವೊಬ್ಬ ಬಡತನ ಇದ್ದ ಮನುಷ್ಯ. ಅದೇ ವರ್ಷ ಕನ್ನಡ ಹಬ್ಬ ಉಳಿಸಿತ್ತು. 2013 ರಾಜ್ಯೋತ್ಸವ ಕೊಟ್ಟು ಇವತ್ತು ದೇಶದ 2020-21ರಲ್ಲಿ ದೇಶದ ಪದ್ಮಶ್ರೀ ಕೊಟ್ಟು. ಆದರೆ ಇವತ್ತು ಮಂಗಳೂರು ಬಂದರೆ ಸಿಕ್ತಂದು ನಾನು ಎಂತೂ ಕಾಣಲಿಲ್ಲ. ಆದರೆ ಇವತ್ತು ಈ ಸುಂದರವಾದ ವೇದಿಕೆಯಲ್ಲಿ ಸನ್ಮಾನ್ಯ ಶಾಸಕರ ದೇವಸ್ಥಾನ ಅವರು ನಮ್ಮ ಈ ಇಲ್ಲಿಯ 70 ವರ್ಷ ಮುದ್ದಾರ ಸಮಾರೋಹ ಮುಖಾಂತರ ಸನ್ಮಾನ ಮಾಡಿದ್ರಿ. ದೇವರು ಒಳ್ಳೆ ಸುಖ ಸಂಪತ್ತು ಕೊಡಲಿ, ಆರೈಸಿಕೊಡಲಿ ಎಂದು ಹಾರೈಸಿದ್ದೀನಿ. ಧನ್ಯವಾದ ಸರ್. ಹರೇಕಳ ಆಜಪ್ಪ ಅವರು ಈಗ ಹೇಳುವಾಗ ಹೇಳಿದರು, ನಾನು ಆ ಉಳ್ಳಾಲ ಭಾಗದಲ್ಲಿ ಹುಟ್ಟಿ ಇಲ್ಲಿ ಮಂಗಳೂರಿನ ನಗರ ಭಾಗದಲ್ಲಿ ಕಿತ್ತಳೆ ಹಣ್ಣನ್ನು ಮಾರ್ತಾ ನಾನು ಶಾಲೆಗೆ ಶಿಕ್ಷಣಕ್ಕೆ ನಾನು ಕಲಿತಿದ್ರು ಕೂಡ ಮುಂದಿನ ಪೀಳಿಗೆಗಾಗಿ ನಾನು ವಿಶೇಷವಾದ ಸೇವೆಯನ್ನು ಮಾಡಬೇಕು ಅಂತೇಳುವಂಥದ್ದನ್ನು ಅರಿತು ಅವರು ನಿರಂತರವಾದ ಸೇವೆಯನ್ನು ಮಾಡ್ತಾಯಿದ್ರು. ಆ ಸೇವೆಯನ್ನು ಮನಗೊಂಡು ಇವತ್ತು ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಅಂತೇಳುವಂಥ ಅತ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅಂಥೇಳಿ. ಆದರೆ ಅದು ಮಂಗಳೂರಿಗೆ ಸಂದಂಥ ಕೀರ್ತಿ. ಹಾಜಬ್ಬರ ಸೇವೆ ದೇಶ ವಿದೇಶಗಳಲ್ಲಿ ಅವರು ಮಾಡಿದಂಥ ಕೊಡುಗೆಗಳನ್ನು ನಾವು ಗುರುತಿಸ್ಕೊಳ್ಬೇಕು. ಅವರು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಮುಖ್ಯವಾಹಿನಿ ತರಬೇಕು ಅಂತೇಳುವಂಥ ಪ್ರಯತ್ನ, ಆ ಶಾಲೆಗಾಗಿ ಆ ಶಿಕ್ಷಣ ಸಂಸ್ಥೆಗಾಗಿ ಅವರು ಮಾಡಿದಂಥ ಕೊಡುಗೆ, ಹಾಗಾಗಿ ಅವರಿಗೊಂದು ಆ ನಿಜವಾದ ಒಂದು ಆ ಸೇವೆಗೆ ಆ ಭಗವಂತನ ವಿಶೇಷವಾದಂಥ ಕೃಪಾಕಟಾಕ್ಷ ದೊರೆತಿದೆ ಅಂತ ಹೇಳೋದು ನಾನು ಹೇಳ್ಬೋದು. ಅದರ ಒಟ್ಟಿಗೆ ನಾನು ಸ್ಪೀಕರ್ ಅವ್ರ ಹತ್ರ ಒಂದು ಮನವಿ ಇದೆ ಸರ್. ನಮ್ಮ ರಜನಕ್ಕ ಇದ್ದಾರೆ, ಅವರು ದಿವಸಕ್ಕೆ 800 ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ದಿನಾಲು
ಆ ನಾಯಿಗಳಿಗೆ ಅವರ ಮನೆಯಲ್ಲೇ ಅನ್ನವನ್ನು ಬೇಯಿಸಿ ಅದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಇಟ್ಕೊಂಡು ಅವರು ಮತ್ತು ಅವರ ಯಜಮಾನರು ಅಲ್ಲಿ ದಾರಿಯಲ್ಲಿ ಉದ್ದಕ್ಕೂ ಕಳೆದ 10-20 ವರ್ಷಗಳಿಂದ ಕೊಡುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ. ತದನಂತರ ಏನಾಯಿತು, ಅವರು ಬಾವಿಯಲ್ಲಿ ಬಿದ್ದಂಥ ಬೆಕ್ಕಿರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಇದನ್ನು ರಕ್ಷಿಸುವಂಥ ಕೆಲಸ ಸ್ವತಃ ಅವರು ಬಾವಿಯಲ್ಲಿ ಇಳಿದು ರಕ್ಷಣೆ ಮಾಡುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ. ಅವರು ಯಾವತ್ತೂ ಕೇಳಲಿಲ್ಲ, ಯಾವತ್ತೂ ಹೇಳಿಲ್ಲ, ಯಾವುದನ್ನು ಕೇಳಿಲ್ಲ. ಅವರು ಆ ಪ್ರೀತಿಯಲ್ಲಿ ಭಕ್ತಿಯಲ್ಲಿ ಮಾಡ್ತಾ ಇದ್ದಾರೆ. ನನ್ನದು ನಿಮ್ಮ ಹತ್ರ ಬೇಡಿಕೆ, ಅವರಿಗೊಂದು ಈ ವರ್ಷದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗೆ ನೀವು ರೆಕಮೆಂಡ್ ಮಾಡಿ ಅವರಿಗೆ ಕೊಡಿಸ್ಬೇಕು. ಯಾಕಂದರೆ ಅವರ ಸೇವೆ ನಾನು ಕಂಡಿದ್ದೇನೆ. ನನಗೆ ಅವರು ಈ ಹಿಂದೆ ಅವರು ಯಾವತ್ತೂ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತ ನನ್ನ ಹತ್ರ ಸಹ ಕೇಳಲಿಲ್ಲ. ಆದರೆ ಅವರ ಸೇವೆ ಅಂಥ ಪ್ರಾಮಾಣಿಕ ಸೇವೆ, ಅವರು ಹೇಗೆ ಹಾಜಬರಂಥ ವ್ಯಕ್ತಿಯನ್ನು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆಯೋ ಹಾಗೆ ಅವರು ಕೂಡ ಜೀವದ ಹಂಗು ಬಿಟ್ಟು ಅವರು ಆ ಬಳ್ಳಿಯಲ್ಲಿ ಆ ಬಾವಿಗೆ ಹೋಗಿ ಇಳಿದು ಅವರು ಬದುಕಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ನನಗೆ ಕಾಣ್ತದೆ ಒಂದು 200-300 ಬಾವಿಗಳಿಗೆ ಇಳಿದಿದ್ದಾರೆ. ಸಾವಿರಾರು ಪ್ರಾಣಿಗಳಿಗೆ ನಿತ್ಯ ಆಹಾರ ಕೊಡ್ತಾರೆ. ನಾನು ಅವ್ರಿಗೆ ಕೇಳಿದೆ, ಮೊನ್ನೆ ನನಗೆ ಸಿಕ್ಕಿದ್ದು ಒಂದು ಅರ್ಧ ಗಂಟೆ ಮಾತಾಡೋದು, ನಿಮ್ಗೆ ಯಾರು ಹಣ ಕೊಡ್ತಾರೆ ಇದಕ್ಕೆ ಅಂತ ಕೇಳಿದೆ. ಇಂಜಿನಲ್ಲಿ ಆಪುಂಡು ಎರಡು ಇಂಜಿನ ಮಲ್ಪುವೆ ಅಂತ ಹೇಳೋ ರೀತಿಯಲ್ಲಿ ಹೇಳ್ತಾರೆ. ಈ ರೀತಿ ಈಗ ಕಾಸು ಜನ ಉಂತಾವುಜಿ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿಯ ಮಾನಸಿಕತೆಗೆ ಜಿಲ್ಲಾಡಳಿತ ಗುರುತಿಸಬೇಕು. ನನಗೆ ವಿಶ್ವಾಸ ಇದೆ, ನಮ್ಮ ಸ್ಪೀಕರ್ ಅವರು ಗುರುತಿಸಿ ಮುಂದಿನ ದಿನಗಳಲ್ಲಿ ಅವರಿಗೊಂದು ರಾಜ್ಯೋತ್ಸವ ವಿಶ್ವಾಸ, ಅವರು ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಕೇಳಿದ ಜಿಲ್ಲೆದು ಕೊಟ್ಟರೆ ಸಾಕು ಅಂತ ಹೇಳೋದು ಹೇಳ್ತಾರೆ. ನಾನು ಹೇಳುವಂಥದ್ದು ಮತ್ತೆ ರಾಜ್ಯದ ಮುಂದೆ ಸಿಗ್ಬೋದು, ಆದರೆ ನಮ್ಮ ಜಿಲ್ಲೆಯಲ್ಲಿ ಅವರಿಗೊಂದು ಅವರ ಸೇವೆಯನ್ನು ಗುರುತಿಸಬೇಕು ಅಂತ ಹೇಳೋದು. ನಾನು ಮತ್ತು ಕಸ್ತೂರಕ್ಕ ಮಾತಾಡ್ತಾ ಇರೋದು ಹೇಳಿದರು, ನಾನು ಮತ್ತು ನಿಮ್ಮಂಥವರ ಬಳ್ಳಿ ಇಳ್ಕೊಂಡು ಬಾವಿಗಳಿದ್ರೆ ನಾವು ಬಾವಿ ಬಳ್ಳಿ ಕಟ್ಟಾಗಿ ಬೀಳುವ ವ್ಯಾಪಾರ. ಆದರೆ ಬಾಬಾ ಅವರು ಅದನ್ನು ಜೀವವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ. ಹಾಗಾಗಿ ಈ ರೀತಿಯ ಸೇವೆಗಳನ್ನು ಇವತ್ತು ಗುರುತಿಸುವಂಥ ಕೆಲಸ. ಅದರಲ್ಲಿ ಕೂಡ ನಮ್ಮ ಇವರು ಮಂಗಳೂರಿನ ಎಲ್ಲಿಯೂ ಕೂಡ ಅರ್ನ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಎಂಚೆ ಉಂಡೊಂದು ಕೇಂಡ ಬೈಡ್ ಬಿಗಿಲ್ ಬದೊಂದು 6 ಇಂಚ ಟರ್ನ್ ಮಲ್ಪೇರು ಡ್ರೈವಿಂಗ್ದಾಗ ಪನ್ಪೇರು ಇಂಚ ಲೆಫ್ಟ್ ಇಂಚ ರೈಟ್ ತಿರುಗಬೇಡ ಹೆಂಗಾರಂತೂ ಭಾರಿ ಖುಷಿ ಆಗ್ಬೋದು. ಹಾಗೆ ಸೇವೆಯನ್ನು ಮಾಡಿದೆ. ಇಂಥ ಸೇವೆ ಅದು ನಮ್ಮ ಗಣೇಶ್ ಕುಲಾಲ್ ಅವರ ಕೂಡ ಸೇವೆಯನ್ನು ನಾನು ಹೇಳ್ತೇನೆ. ನಮಗೆ ಕೊರೋನಾ ಬಂದಾಗ ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ನಮಗೆ ಬಹಳ ಟೆನ್ಷನ್ ಇತ್ತು. ಕೆಲವು ಸ್ಮಶಾನದಲ್ಲಿ ಹೋದಾಗ ಅವರು ಅಂತ್ಯಕ್ರಿಯೆ ಮಾಡಲಿಕ್ಕಾಗಲ್ಲ ಅಂತ ಹಣವನ್ನು ತೆಗೆದುಕೊಳ್ಳಲ್ಲ ಅಂತ ಹೇಳೋ ರೀತಿಯಲ್ಲಿ ಗಲಾಟೆ. ನಾವು ಗಲಾಟೆಯನ್ನು ಸಮ ಮಾಡಿಸುವಂಥ ಪ್ರದೇಶದಲ್ಲಿ ನಮ್ಮ ಆ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡಬಾರ್ದು ಅಂತೇಳಿ ಗಲಾಟೆ ಆಗ್ತಿರೋ ಸಂದರ್ಭದಲ್ಲಿ ಯಾವುದೇ ಒಂದು ವ್ಯಕ್ತಿ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಬರಲ್ಲ ಅಂತೇಳುವಂಥ ಸಂದರ್ಭದಲ್ಲಿ ಗಣೇಶ್ ಕುಲಾಲ್ ಅವರು ನಾನು ಮಾಡ್ತೇನೆ ಅಂತೇಳಿ ಬಂದು ಅವರು ಆ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಪ್ರಪ್ರಥಮ ಬಾರಿಗೆ ಬೋಳೂರಿನ ಸ್ಮಶಾನದಲ್ಲಿ ಅವರು ಆ ಅಂತ್ಯಕ್ರಿಯೆಯ ನೇತೃತ್ವವನ್ನು ವಹಿಸಿಕೊಂಡ ನಂತರ ಮತ್ತೆ ಮಂಗಳೂರಿನಲ್ಲಿ ಎಲ್ಲರೂ ಒಂದು ಹೆದರಿಕೆ ಬಿಟ್ಟು ಹೊರಗಡೆ ಬಂದರು. ಆ ಮಾಧ್ಯಮದಲ್ಲಿ ಅದನ್ನು ತೋರಿಸುವಾಗ ಹೆದರಿಕೆ ಆಗ್ತಿತ್ತು, ಯಾರು ಕೂಡ ಕೆಲಸ ಮಾಡಲಿಕ್ಕೆ ಹೆದರಿಕುವಂಥ ಸಂದರ್ಭದಲ್ಲಿ ಅವರು ಬಂದಿದ್ದಾರೆ. ಈಗ ನನಗೆ ಕಾಣ್ತದೆ ಕೊರೋನಾದ ಸಂದರ್ಭದಲ್ಲಿ ಮತ್ತು ದಿನನಿತ್ಯದ ಚಟುವಟಿಕೆಯಲ್ಲಿ ಒಂದು 2000ಕ್ಕೂ ಹೆಚ್ಚಿನ ಅಂತ್ಯಕ್ರಿಯೆಯನ್ನು ಮಾಡಿದಂಥ ಅದರಲ್ಲಿ ₹1 ಅಪೇಕ್ಷೆ ಇಲ್ಲ. ಅವರ ಮನೆ ನೋಡಿದರೆ, ಅವರ ಪರಿಸರ ನೋಡಿದರೆ, ಅವರ ಮನೆಯ ಒಟ್ಟು ವ್ಯವಸ್ಥೆ ನೋಡಿದರೆ ನಮಗೂ ಬೇಜಾರಾಗುತ್ತೆ. ಒಂದು ಪ್ರಾಮಾಣಿಕ ಸೇವೆಯನ್ನು ಕೊಡುವಂಥ ವ್ಯಕ್ತಿಗಳು. ಇಂಥ ಮಹನೀಯರಿಗೆ ಈ ಒಂದು ಒಲವಿನ ಆಸರೆ ಇವತ್ತು ನೀವು ಸನ್ಮಾನ ಮಾಡಿದ್ದೀರಿ. ಅವರಿಗೆ ಆ ಸನ್ಮಾನ ಪಡ್ಕೊಂಡವರಿಗೆ ಒಳ್ಳೆಯದಾಗಲಿ. ಹಾಗಾಗಿ ಸ್ಪೀಕರ್ ಅವರಿದ್ದಾರೆ, ತಮ್ಮಣ್ಣ ಶೆಟ್ಟರವರಿದ್ದಾರೆ, ಕಸ್ತೂರಕ್ಕ ಇದ್ದಾರೆ, ಶಾಲೆಟರು ಎಲ್ಲರಿದ್ದಾರೆ. ಅವರ ಸಮ್ಮುಖದಲ್ಲಿ ಇವತ್ತು ಮಾಡಿದಂಥ ಸನ್ಮಾನ ಯಶಸ್ವಿಯಾಗಿದೆ. ಈ ಒಂದು ಒಲವಿನ ಆಸರೆಯಲ್ಲಿ ಯಾರೆಲ್ಲ ಬಂದುಕೊಂಡು ಆಸರೆಯನ್ನು ಪಡ್ಕೊಳ್ತಾರೆ, ಅವರಿಗೆ ಆಸರೆಯನ್ನು ಪಡ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಅವರಿಗೆಲ್ಲರಿಗೂ ಆ ಭಗವಂತ ಪೂರ್ಣ ಪ್ರಮಾಣದಲ್ಲಿ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ. ಮತ್ತು ಒಲವಿನ ಆಸರೆ ಅವರಿಗೆ ಇದೆಲ್ಲ ಮಾಡಬೇಕು ಅಂತ ಹೇಳಿದ ಹಣದ ಅವಕಾಶಗಳಿದೆ. ಇಂಥ ಒಂದು ಸಂಸ್ಥೆಗೆ ಸರ್ಕಾರದ ವತಿಯಿಂದ ಕೂಡ ಈ ರೀತಿಯ ಸಂಸ್ಥೆಗಳಿಗೆ ವಾರ್ಷಿಕವಾಗಿ ಮೇಡಮ್ ಇದು ನಿಖಿಲ್ ಕೇನ್ಲೆಣ್ಣ ನಿಖಿಲಿಗವು ಈ ರೀತಿಯ ಸಂಸ್ಥೆಗಳಿಗೆ ವಾರ್ಷಿಕವಾಗಿ ಸರ್ಕಾರದಿಂದ ಬೇರೆ ಬೇರೆ ಈ ರೀತಿಯ ಒಲವಿನ ಆಸರೆ ರೀತಿಯ ಸಂಸ್ಥೆಗಳಿಗೆ ವಾರ್ಷಿಕವಾಗಿ ಸರ್ಕಾರ ಹಣ ಕೊಡುತ್ತೆ. ಅದು ಇಲಾಖೆ ವತಿಯಿಂದ ಕೊಡುತ್ತೆ. ಅದಕ್ಕೆಲ್ಲ ಅರ್ಜಿಗಳನ್ನು ಹಾಕ್ಕೊಂಡು ಆ ಇಲಾಖೆ ವತಿಯಿಂದ ಪಡ್ಕೊಳ್ಳುವಂಥ ಲಾಭಗಳನ್ನು ಕೂಡ ಪಡ್ಕೊಳ್ಳುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಿ ಖಾಲಿ ಸೇವೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಸಮಯ ಆದಾಗ ನಿಮಗೆ ಸಾಕಾಗತ್ತೆ. ಏರೆಗಾವು ಕೈಡ್ದು ಕಾಸು ಪಾಡ್ದು ನಾನು 2 ಪೋಪುನು ಅವಾಗ ಸಾಕಾಪುಣು ಅಂಚೆ ಸಾಕಾಯರವಲ್ಲಿ ಸರ್ಕಾರದಲ್ಲಿ ಒಂದು ಅರ್ಜಿ ಪಾಡ್ದು ಐಕ್ ಎತ್ತೋ ನೋಡು ಐಕ್ ಈ 2 ಬತ್ತನ ಯಾನ ಐಕ್ ಪನ್ಪೆ ಈ ಜನ ಸ್ಪೀಕರ್ ನಡಲ್ಲ ಪೋಂಡಲ್ಲ ಪನ್ಪೇರು ಒಟ್ಟಾರೆ ಸರ್ಕಾರದ ವರ್ಷ ಪ್ರತಿ ದೆತೊಂದಂಚಿನ ಯೋಗಿ ಬೆತ ಬೇತ ಕಡೆ ದೆತೊಂದು ಲೆಕ್ಕ ನಿಕ್ಕುಲ್ಲ ಗೆತೊಂದ್ಲೆ ಅಂತ ಪನ್ಪುಣಂಚಿನ ಪಾತ್ರ ಬಂದು ಯಾನ ಅನ್ಯತೆಯನ್ನು వచ్చి ಯಾನ ನನ್ನ ದುಂಬುಗೆ ಒಂಚೂರು ಹಂಚಿ ಪೋಪೆ ಎನ್ನ ಯಾನ್ಲ ಎಂಚೆ ಆತನ್ಕೆಂಡ ಶಾಲೆಟ ಮೇಡಮ್ ನನ್ನ ಕುರ್ಚಿ ಎದ್ದ ಕೂಡಲೇ ನಾನು ಸ್ಪೀಕರಿಗೆ ಬಿಟ್ಟಿದ್ದೇನೆ. ಯಾಕಂದ್ರೆ ಅವರಿಗೆ ಆಲ್ರೆಡಿ ಒಂದು ಕುರ್ಚಿ ಇದೆ. ನಾವು ಹೊಸ್ತು ಜನರಿಗೆ ಕುರ್ಚಿ ಬಿಟ್ಟು ಕೊಡಲ್ಲ. ಅವರು ಕುರ್ಚಿಯಲ್ಲಿ ಅಲ್ಲಿ ಕೂತ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಕೂತ್ಕೊಂಡ್ರು ವ್ಯತ್ಯಾಸ ಬರಲ್ಲ. ನಾನು ಬೇರೆಯವರೇ ಹೊಸರವಾಗಿ ನಾವು ಟೆಂಪ್ರರಿ ಆಗಿ ಕುರ್ಚಿ ಕೊಡೋದು ಅಂತೇಳುವಂಥ ಮಾತನ್ನು ಹೇಳ್ತಾ ಸ್ಪೀಕರ್ ಅವರು ಕೂಡ ಬಂದಿದ್ದಾರೆ.
ಅವರು ಕೂಡ ಈ ರೀತಿಯ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಈ ಸಂಸ್ಥೆಗೆ ಸರ್ಕಾರದ ಸವಲತ್ತು ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ಅವರ ಸಹಕಾರಗಳನ್ನು ಕೂಡ ನಾನು ಪಡ್ಕೊಳ್ತೇನೆ ಅಂತೇಳಿ ಮಾತನ್ನು ಹೇಳ್ತಾ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ಸಿದ್ದಿಕ್ ಅವರಿಗೆ ನಿಮಗೆ ಧನ್ಯವಾದಗಳು. ನೀವು ಇದನ್ನು ಕೊಟ್ಟಿದ್ದೀರಿ, ಯಾವ ಕಂಡೀಷನಲ್ಲಿ ಕೊಟ್ಟಿದ್ದೀರಿ ಗೊತ್ತಿಲ್ಲ, ಆದರೆ ಉಚಿತವಾಗಿ ಕೊಡುವಂಥ ಕೆಲಸ ಕಾರ್ಯಗಳು ಆಗ್ತಾ ಹೋದರೆ ನಿಮ್ಮ ಹತ್ರ ಶಕ್ತಿ ಇದೆ. ಸುಪ್ರೀಂ ಇಂಡಸ್ಟ್ರಿಯಲ್ ಮಾಲಕರು ಇದರದ್ದು ಯಾವುದೇ ಬಾಡಿಗೆ ಪಡೆದಿದ್ದು ನಿಮಗೇನು ಉದ್ಯಮಕ್ಕೆ ತೊಂದರೆ ಆಗಲಿಕ್ಕಿಲ್ಲ. ಹಾಗಾಗಿ ನಿಮ್ಮಂಥವರು ಈ ರೀತಿಯ ಮಾನಸಿಕತೆಯಲ್ಲಿ ಬಂದರೆ ಯಶಸ್ಸಾಗುತ್ತೆ ಜೀವನ ಅಂತ ಹೇಳಲಿಕ್ಕೆ ಕಾರಣ. ಹಾಗಾಗಿ ನಿಮಗೆ ಕೂಡ ಅಭಿನಂದನೆಗಳನ್ನು ಕೊಡ್ತಾ ನಾನು ಇಂಚಿಡ್ದೆ ಪೋಪೆ ಬೇಜಾರು ಮಲ್ಪೋಚಿ ಮೊಮೆಂಟ್ ಒಂಜಿ ಕೂರಲಿ ಯಾನು ಪೋಪೆ ಬಕ ನಾನು ಗೌರವಾನ್ವಿತ ಸ್ಪೀಕರ್ ಸಾಹೇಬರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆಯನ್ನು ಬಿಟ್ಟು ತೆರಳುತ್ತಿರುವಂತಹ ಶ್ರೀ ಡಿ ವೇದವಾಸ್ ಕಾಮತ್ ಇವರಿಗೆ ವ್ಯವಸ್ಥಾಪಕರು ದಯಮಾಡಿ ಸ್ಮರಣಿಕೆಯನ್ನು ಬಹಳಷ್ಟು ಉತ್ತಮವಾಗಿ ವಿವರಿಸಿದ್ದಾರೆ. ಪ್ರತಿಯೊಂದು ಸೇವಾ ಕಾರ್ಯವನ್ನು ವಿವರಿಸಿ ಒಲವಿನ ಆಸರೆ ಇದರ ಒಂದು ಟೀಮಿಗೆ ಕೂಡ ಒಂದು ಆತ್ಮಸ್ಥೈರ್ಯವನ್ನು ನೀಡಿದಂತಹ ಶಾಸಕರು, ಜನಪ್ರಿಯ ಮಂಗಳೂರು ಕಂಡಂತಹ ಜನಪ್ರಿಯ ಶಾಸಕರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲರ ಕೈಗೆ ಸಿಗುವಂತಹ ನಾಯಕರು ಅಂತ ಹೇಳಿದರೆ ಖಂಡಿತ ಅದು ಶ್ರೀ ಡಿ ವೇದವಾಸ್ ಕಾಮತ್ ಇವರು. ಜೋರಾದ ಕೈ ಚಪ್ಪಾಳೆ ಮೂಲಕ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. UT ಖಾದರ್ ಇವರು ಮಾತಾಡಲಿಕ್ಕಿದ್ದಾರೆ. ಇದಕ್ಕಿಂತ ಮುಂಚೆ 1 ಸೆಕೆಂಡ್ ಶ್ರೀಯುತ ಲಿಬ್ಜೋ ಇದ್ದಾರೆ ವೇದಿಕೆಯ ಮುಂಭಾಗದಲ್ಲಿ. ಇವರು ದಯಮಾಡಿ ಬರಬೇಕು. ಯಾಕೆಂತ ಹೇಳಿದರೆ ಶ್ರೀ UT ಖಾದರ್ ಅವರು ಇದೊಂದು ಸುಂದರ ವೇದಿಕೆ. ಯಾಕೆಂತ ಹೇಳಿದರೆ ಶ್ರೀಯುತ UT ಖಾದರ್ ಅವರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾತಿದೆ, ₹1 ಕಾಯಿನ್ ಫಂಡ್ ಅಲ್ಲ UT ಖಾದರ್ ಸರ್ ತಿಕ್ಕುವೆರೆಂದು. ಅವು ಖಂಡಿತವಾಗಿ 100% ಅಕ್ಷರಶಃ ಸತ್ಯ. ಒಂಜಿ ನಾಗರಿಕೆ ಒಂಜಿ ಕಾಯಿನ್ ಪಾಡ್ದು ಪಾತಿರ ನಾಂಡ UT ಖಾದರ್ ಸರ್ ತಿಕ್ಕುವೆರು. ಇದು ಸಭಾಧ್ಯಕ್ಷರಾಗ್ತಾರೆ ಆಂಡಲ ಇಡೀ ಕರ್ನಾಟಕದ ಕಾಲ್ ಸರೇ ಪೋಪುಂಡು. ಬಟ್ ಇನಿಕ್ಲಾರ್ ಒಂಜಿ ಕಾಯಿನ್ ಪಂಡ ಆರು ತಿಕ್ಕುವೆರೆಂದು ಪಂಡ ಅವು ಲಿಬ್ಜೋ ಪನ್ಪನಂಚಿನ ಆತ್ಮ ಸಹಾಯಕರಿಲ್ಲೇರು ಅರೆಗೆ ಒಂಜಿ ನಿದರ್ಶನ ಕೊರನಂಚಿನ ಅರೆಗೆ ಮಾರ್ಗದರ್ಶನ ಕೊರನಂಚಿನ ಅರೆಗೆ ಸೂಚನೆ ಕೊರನಂಚಿನ UT ಖಾದರ್ ಸರ್ಗಳು ವಿಶೇಷ ಅಭಿನಂದನೆ ಐದುಂಬು ಲಿಬ್ಜೋ ದಯಮಂತ ವೇದಿಕೆ ಮಿತ್ತೋರ ಬರಡು ದಯಮಂತದ್ದು ಎಸ್ ಮೇರೆ ಅರೆಗೆ ಶಾಲನ್ನು ಪಾರ್ದು ಮಾನದಿಗೆ ಮನ್ಪಡು ಒಂದು ಪೂರ ಖಂಡಿತವಾದ ಈ ಒಂಜಿ ಮಾನದಿಗೆ UT ಖಾದರ್ ಸರ್ಗೆ ತಿಕ್ಕೋಡು ಅಂಚಾದ ಪುನಗ ಅರ್ನ ಒಂಜಿ ಆಶೀರ್ವಾದದೊಟ್ಟಿಗೆ ಅರ್ನ ಆಪ್ತ ಸಹಾಯಕರಿಗೆ ಕೊರ್ಪನಂಚಿನ ಒಂಜಿ ಗೌರವ. ಜೋರಾಯನ ಕೈ ಚಪ್ಪಾಳೆ ಕೊರ್ಲೆ. ಜೋರಾಯನ ಕೈ ಚಪ್ಪಾಳೆ. ಖಂಡಿತವಾದ್ಲ ಲಿಬ್ಜೋ ಮೇರಿನ ಕಾರ್ಯ ಕ್ಷಮತೆ ಮಸ್ತುಂಡು ಅಂಚಿನ ಈ ಒಂಚಿ ಕಾರ್ಯನ ಮನ್ಪವನಂಚಿನ UT ಖಾದರ್ ಸರ್ ಪ್ರತಿಯೊಂದು ನಾಗರಿಕರ ಆರು ತಿಕ್ಕೋಡು ನಾಂಡ ಇಂಚಿನ ಅನೇಕ ಆಪ್ತ ಸಹಾಯಕರನಾರು ನಿಯೋಜನೆ ಮಂದಿರು ಎಂಗಳು ವಿಶೇಷವಾದ UT ಖಾದರ್ ಸರ್ಗ್ ವಿಶೇಷವಾದ ಧನ್ಯವಾದನ ಕೊರೊಂದಿಲ್ಲ. ಅರ್ನ ಸೇವೆಗೆ ಜನ ಖಂಡಿತವಾದ್ಲ ಮೆಚ್ಚಿದೇರು, ರಾಜ್ಯ ಮೆಚ್ಚಿದನು. ಒಂದು ಖಂಡಿತವಾಯಿನ ಒಂಜಿ ಎಡ್ಡೆ ಟೈಮ್ ಅಂದು ಪಂಡ ತಪ್ಪವಂದು ನನಗೆ ಪಾತಿರಡು ಬಂದು ಎರಡ ವಿನಂತಿ ಬಂತಂದು. ನಮಗೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ರೂಪ ಅವರ ಆಶಿಕ್ರವರ ನೇತೃತ್ವದಲ್ಲಿ ನಡೆಸಲ್ಪಡುವಂತಹ ಒಲವಿನ ಆಸರೆಯ ಆ ಟ್ರಸ್ಟ್ ಮುಖಾಂತರ ನಡೆಸಲ್ಪಡುವಂತಹ ಈ ಒಂದು ವೃದ್ಧಾಶ್ರಮ ಮತ್ತು ರಕ್ತದಾನ ಶಿಬಿರದ ಈ ಒಂದು ಉದ್ಘಾಟನೆ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತವಂತಹ ನಮಗೆ ಗೌರವಿತರಾಗಿರುವಂತಹ ತಮ್ಮಣ್ಣನವರೇ, ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಕಸ್ತೂರಿ ಪಂಜರವರೇ, ಮಾಜಿ ಜಿಲ್ಲಾ ಸದಸ್ಯರಾದ ಶಾಲೆಟ್ರವರೇ, ರಜನಿ ಶೆಟ್ಟಿರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಾದ ಗೌರವಾನ್ವಿತ ಸಿದ್ದಿಕ್ರವರೇ, ವೇದಿಕೆ ಮೇಲೆ ಉಪಸ್ಥಿತ ಹಾಜಬಾಕನವರೇ, ಮಯೂರ್ ಉಲಾಲ್ ಅವರೇ, ಗಣೇಶ್ ಕುಲಾಲ್ ಅವರೇ, ರೌಫ್ರವರೇ, ಎಲ್ಲ ನಮ್ಮ ಈ ಒಂದು ಸಮಿತಿಯ ಸರ್ವ ಸದಸ್ಯರುಗಳೇ, ನಮ್ಮ ಮುಂದಿರೋ ಗುರು ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಇವತ್ತು ರೂಪರವರನ್ನು, ಆಶಿಕ್ ಅವರನ್ನು ಮತ್ತು ಎಲ್ಲ ಈ ಇಡೀ ತಂಡದವರನ್ನು ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮಾನವೀಯತೆ ಮತ್ತು ಸಾಮಾಜಿಕ ಆ ಒಂದು ಕೆಲಸ ಮಾಡಿದ ಗುಣಗಳನ್ನು ತಮ್ಮ ವ್ಯಕ್ತಿತ್ವದಲ್ಲಿ ತಾವಿವತ್ತು ರೂಪಿಸಿಕೊಂಡಾಗ ಮಾತ್ರ ನಾವು ಇವತ್ತು ದೇವರ ಪ್ರೀತಿಗೆ ಪಾತ್ರರಾಗಲಿಕ್ಕೆ ಇವತ್ತು ನಾವು ಅರ್ಹರಾಗ್ತೇವೆ. ನನಗೆ ವಿಶ್ವಾಸ ಇದೆ ಇವತ್ತು ತಾವಿಬ್ಬರು ಕೂಡ ಇದೆಲ್ಲ ಸಹಕಾರ ಪಡೆದುಕೊಂಡು ಈ ಒಂದು ಕೆಲಸವನ್ನು ಕಾರ್ಯಗಳು ಮಾಡಿ ಬಹುಶಃ ಇವತ್ತು ಇಲ್ಲಿ ಬರುವಂಥ ಯಾರು ಬರಬೇಕಂತಲ್ಲ, ಬಂದಂಥ ಎಲ್ಲಿ ಕೂಡ ಆಸರ ಇಲ್ಲದವರಿಗೆ ಇಲ್ಲಿ ಒಂದು ಅತ್ಯುತ್ತಮವಾಗಿ ಮಾನವೀಯತೆಯಿಂದ, ಪ್ರೀತಿ ವಿಶ್ವಾಸದಿಂದ, ಸೋದರತೆಯಿಂದ ನೋಡಿಕೊಂಡು
ಅವರ ಜೀವನವನ್ನು ಇಲ್ಲಿ ಅತ್ಯಂತ ಸಂತೋಷದಿಂದ ಆ ಕಲಿಯಲಿಕ್ಕುವಂಥ ಅವಕಾಶ ಮಾಡಿಕೊಟ್ಟಿರುವುದು ಬಹುಶಃ ಖಂಡಿತವಾಗಿಯೂ ದೇವರು ನಿಮಗೆ ವಿಶೇಷದ ಆರೋಗ್ಯ ಆಶೀರ್ವಾದ ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ ಎಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ. ಆದ ಕಾರಣ ಇಂಥ ಕೆಲಸ ಕಾರ್ಯಗಳೇ ಇವತ್ತು ನಮಗೆ ಸಮಾಜಕ್ಕೆ ಇವತ್ತು ಒಂದು ದೊಡ್ಡ ಮಟ್ಟದ ಪ್ರೇರಣೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ಯಾವಾಗ ಎಷ್ಟು ವರ್ಷ ಹೇಗೆ ಬದುಕ್ತಂದು ಯಾರಿಗೂ ಕೂಡ ಗೊತ್ತಿಲ್ಲ, ಅದೆಲ್ಲ ದೇವರಿಗೆ ಬಿಟ್ಟಂಥ ವಿಚಾರ. ಆದರೆ ಎಷ್ಟು ವರ್ಷ ನಾವು ಬದುಕ್ತಿದ್ದೇವೋ ಅಷ್ಟು ವರ್ಷ ನಾವು ನೆಮ್ಮದಿಯಿಂದ ಸಂತೋಷದಿಂದ ಬದುಕುವಂಥ ಒಂದು ವಾತಾವರಣ ಅದು ನಮಗೆಲ್ಲರಿಗೂ ಕೂಡ ಮುಖ್ಯ. ಅಂಥ ಒಂದು ವಾತಾವರಣವನ್ನು ಈ ಒಲವಿನ ಆಸರೆ ಇವತ್ತು ನಿರ್ಮಾಣ ಮಾಡಿ ಕೊಡ್ತೇನೆ ಅಂತ ನಾನು ಹೇಳಲಿಕ್ಕೆ ಇವರು ಕೂಡ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ಜಾತಿ, ಯಾವುದೇ ಮತ್ತು ವರ್ಗ ಯಾವುದೇ ಒಂದು ಇಲ್ಲದೆ ಎಲ್ಲರಿಗೂ ಒಂದು ಪ್ರೀತಿ ವಿಶ್ವಾಸದ, ಯಾಕಂತ ಹೇಳಿದರೆ ಬಹುಶಃ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಹುಶಃ ಇರುವಂಥದ್ದು. ಕಷ್ಟ ಬಂದಾಗ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಒಂದೇ ತಾಯಿಯನ್ನು ನಾವು ನೋಡಿಕೊಂಡು ಹೋಗೋದು ಹಲವಾರು ಉದಾಹರಣೆಗಳನ್ನು ನಾನು ಇವತ್ತು ನೋಡಿದ್ದೇವೆ. ಅದೇ ಈ ಒಂದು ಪ್ರದೇಶಕ್ಕೆ ಬಂದಾಗ ಅತ್ಯಂತ ಕಷ್ಟಕ್ಕೊಳಪಟ್ಟವರು ಇವತ್ತು ಯಾವುದೇ ಒಂದು ಜಾತಿ ಮತ್ತು ವರ್ಗದ ಬಂದಾಗ ಅವರು ಮನುಷ್ಯರಾಗಿ ಇವತ್ತು ನೋಡೋಂಥ ವಿಚಾರ ಕೂಡ ಇವತ್ತು ಆಗ್ತದೆ. ನಾವಿದು ಕೋವಿಡ್ ಬಂದಾಗ ನೋಡಿದ್ದೇವೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ವರ್ಗ ಇಲ್ಲ, ಯಾವುದೇ ಪಕ್ಷ ಇಲ್ಲ, ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಸಹಕಾರ ಮಾಡಲಿಕ್ಕೆ ಇವತ್ತು ಮುಂದೆ ನಿಂತು ಒಬ್ಬರಿಗೊಬ್ಬರು ಸಹಕಾರ ಕೊಡ್ತಾಯಿದ್ರು. ಸಹಕಾರ ಕೇಳುವವರು ಕೂಡ ಅವರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಯಾರಾಗ್ಬೋದು ಅಂತೇಳಿ ಸಿಕ್ಕಿದವರಿಗೆ ಫೋನ್ ಮಾಡಿದರು. ಅಲ್ಲಿ ಯಾವುದೇ ಒಂದು ಭೇದ ಭಾವ ಎಲ್ಲಿಯೂ ಕೂಡ ನಾವು ಇವತ್ತು ನೋಡಲಿಲ್ಲ. ಅದು ಬಹುಶಃ ನಾನು ಸಣ್ಣದಿರುವಾಗಲೇ ನಾನು ಫ್ಲೈಟ್ ಆಕ್ಸಿಡೆಂಟ್ ನಾನು ಬಚ್ಪೆಯಲ್ಲಿ ನೋಡಿದ್ದೆ. ಆ ಫ್ಲೈಟ್ ಆಕ್ಸಿಡೆಂಟ್ನಲ್ಲಿ ಸುಮಾರು 40-45 ಜನರ ಮೃತದೇಹ ನಮಗೆ ಗುರುತ ಇಡಲಿಕ್ಕೆ ಆಗಲಿಲ್ಲ. ಇನ್ನಿತರ ನಾವು ಹೇಗೆ ಗುರುತಿಟ್ಕೊಂಡು ಅಂತ ಹೇಳಿದರೆ, ಒಬ್ಬರ ಕೈ ಬೇರೆ, ಅವನ ವಾಚಿನಲ್ಲಿಟ್ಕೊಂಡು ನಾವು ಕೈಯನ್ನು ಇಟ್ಕೊಂಡು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅವರ ಕೈ ಎಲ್ಲೇ ಇರ್ತದೆ, ಆ ಕೈಯನ್ನು ತೆಕ್ಕೊಂಡು ಬಂದು ಮನೆಯವರ ಹತ್ರ ಯಾವ ವಾಚ್ ಅಂತ ಕೇಳಿಕೊಂಡು ಒಂದು ಅಂದಾಜಿಗೆ ಬಂದು ಬಹುಶಃ ಕೈ ಇಟ್ಟುಕೊಂಡು ಆ ರೀತಿ ಗುರುತಿಸಿಗೋಕ್ಕೆ ಒಬ್ಬನಿಗೂ ಗುರುತಿಸಲಿಕ್ಕೆ ಕೆಲವು ವಿಚಾರಗಳನ್ನ ಗುರುತಿಸುವಂಥ ಅವಕಾಶ ಆಯಿತು. ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸುಮಾರು 45 ಬಾಡಿಗಳಿಗೆ ಗುರ್ತವೇ ಇಲ್ಲ. ಯಾರು ಕೂಡ ಬಾಡಿಯನ್ನು ತಗೊಂಡು ಹೋಗಲಿಕ್ಕೆ ತಯಾರಿರಲಿಲ್ಲ. ಯಾಕೆಂದರೆ ನಮ್ದು ಅಲ್ಲಂತ ನಾವು ಹೇಗೆ ತಗೊಂಡು ಹೋಗೋದು, ಹೇಗೆ ಮಾಡೋದು ಅಂತೇಳಿ ಮನೆಯವ್ರದ್ದು. ನಾವು ತಣ್ಣೀರ್ಬಾವಿಯ ಟರ್ನಿಂಗ್ನಲ್ಲಿ ಅದಕ್ಕೆ ನಾವು ಅಲ್ಲಿ ಎಲ್ಲವೂ ಕೂಡ ನಾವು ಬಹುಶಃ ಅಂತ್ಯ ಸಂಸ್ಕಾರ ಇವತ್ತಾಯಿತು ತಣ್ಣೀರ್ಬಾವಿನ ಟರ್ನಿಂಗ್ನಲ್ಲಿ. ಆಗ ಜಿಲ್ಲಾ ಆಡಳಿತವೇ ಅವರ ತಂದೆ ತಾಯಿಂದ ಆಗಿದ್ದು. ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಅಧಿಕಾರಿಗಳೇ ಆ ತಂದೆ ತಾಯಂದಿರ ಸ್ಥಾನದಲ್ಲಿ ನಿಂತು ಬಹುಶಃ ಇವತ್ತು ಕೆಲಸ ಕಾರ್ಯಗಳಾಯಿತು. ಅಧಿಕಾರಿ ವರ್ಗದವರೇ ಅವರ ಕುಟುಂಬಸ್ಥರಂತೆಯಲ್ಲೇ ಕೆಲಸ ನಿರ್ವಹಿಸಿದ್ರು. ನಾವೆಲ್ಲ ಊರವರೇ ಅಲ್ಲಿ ಬಂದ ಎಲ್ಲ ಜಾತಿ ಎಲ್ಲ ವರ್ಗದವರು ಮತ್ತು ಎಲ್ಲ ಪಕ್ಷದವರು ಕೂಡ ಬಹುಶಃ ಅಲ್ಲಿ ನಾವು ಅವರ ಸಂಬಂಧಿಕರಾಗಿ ಬಹುಶಃ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ ವಿಚಾರ ಇವತ್ತಾಯಿತು. ಇದು ನಮಗೆ ಮಾನವೀಯ ಗುಣವಾಗಿರಬೇಕು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ರು. ಇಂಥ ಇವತ್ತು ನಾವು ನೋಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಸೋದರ ಜೀವನ ಸಾಗಿಸುವಂಥ ಅವಕಾಶ ಆಗಲಿ. ಅದಕ್ಕಾಗಿ ನಾನು ನಮ್ಮ ಇರುವಂಥಷ್ಟು ಕಾಲ ನಾವು ನೆಮ್ಮದಿಯಿಂದ ಇರಬೇಕು. ನಾನು ಯಾವಾಗ ನನಗೆ ಕೇಳ್ತಾರೆ ನಿಮಗೆ ಯಾವ ಅಧಿಕಾರ ಬೇಕು ಅಂತ ಹೇಳಿದಾಗ ನನ್ನ ಒಂದೇ ಪಾಯಿಂಟ್ ನಾನು ಯಾವ ಅಧಿಕಾರನ ಕೇಳಲೇ ಇಲ್ಲ ಇಷ್ಟರವರೆಗೆ. ಯಾವ ಮಂತ್ರಿ ಸ್ಥಾನ ಕೂಡ ಕೇಳಲಿಲ್ಲ, ಯಾವ ಪ್ರತಿಪಕ್ಷದ ನಾಯಕ ಉಪನಾಯಕನ ಸ್ಥಾನ ಕೂಡ ಕೇಳಲಿಲ್ಲ. ನನಗಾಗಿ ಬಂದದ್ದು ನಾನು ಒಂದೇ ದೇವರ ಕೇಳಿದೇನೆಂದರೆ ಅದು ಅಧಿಕಾರ ಇರಲಿ ಅಧಿಕಾರ ಇಲ್ಲದಿರಲಿ, ಎಲ್ಲಿ ನಾನು ನೆಮ್ಮದಿ ಮತ್ತು ಸಂತೋಷದಿಂದ ಬಾಳ್ತೇನೆ ಅದನ್ನು ನಮಗೆ ಕೊಟ್ಟರೆ ಸಾಕು. ನಮಗೆ ಅಧಿಕಾರ ಕೊಟ್ಟಿಲ್ಲ ನೆಮ್ಮದಿ ಇಲ್ಲದೆ ನಾವೆಂತ ಮಾಡೋದು? ನಮಗೆ ನೆಮ್ಮದಿ ಮತ್ತು ಸಮಾಧಾನ ಮುಖ್ಯ, ನಮಗೆ ಅಧಿಕಾರ ಮುಖ್ಯ ಅಲ್ಲ. ಸೊ ದೇವರು ನಮ್ಗೆ ಕೊಡುವಾಗ ನೆಮ್ಮದಿ ಮತ್ತು ಸಮಾಧಾನ ಕೊಡುವ ಸ್ಥಾನ ಸಿಕ್ಕಲಿಕ್ಕೆ ಅಂತ ನಾವು ಕೇಳೋದಲ್ಲದೆ ಆ ರೀತಿಯ ಜೀವನ ನಮ್ಮದೆಲ್ಲ ನಿಮ್ಮೆಲ್ಲ ಜೀವನ ಇವತ್ತು ಆಗಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ದೇವರು ನಿಮಗೆಲ್ಲರಿಗೂ ಕೂಡ ನೆಮ್ಮದಿ ಮತ್ತು ಸಮಾಧಾನ ಜೀವನ ಕೊಟ್ಟು ಬಹುಶಃ ದೀರ್ಘಾಯುಷ್ಯ ಕೊಡುವಂಥ ಅವಕಾಶತ್ತಾಗಲಿ. ನಾನು ರೂಪ ಮತ್ತು ಆಶಿಕ್ ಅವರನ್ನು ಮತ್ತು ಇಡೀ ತಂಡದವರನ್ನು ನೀವು ಪ್ರಾರಂಭ ಮಾಡಿದ್ದೀರಾ. ಖಂಡಿತವಾಗಿಯೂ ಇಲ್ಲಿ ಈ ಒಂದು ಸರ್ವರಿಗೂ ಕೂಡ ಪ್ರಯೋಜನ ಆಗುವಂಥ ಮತ್ತು ಸರ್ವರ ಆಶೀರ್ವಾದ ನಿಮಗೆ ಸಿಕ್ಕುವಂಥ ಒಂದು ದೊಡ್ಡ ಮಟ್ಟದ ಕೆಲಸ, ಜನಸಾಮಾನ್ಯರ ಕುಟುಂಬಸ್ಥ ಹಿರಿಯರ ಒಂದು ಆಶೀರ್ವಾದ ಮುಖಾಂತರ ಇವತ್ತು ಇನ್ನಷ್ಟು ಆ ಒಂದು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ನಿಮ್ಮ ಕೂಡ ಒಂದು ದೊಡ್ಡ ಮಟ್ಟದ ಶಕ್ತಿಯ ಪರಮಾತ್ಮನ ಕೊಟ್ಟು ಜನರ ಸೇವೆ ಮಾಡೋದು ಅವಕಾಶ ಆಗಲಿಂದ ಹೇಳಿಕೊಳ್ತಾ, ಸರ್ಕಾರ ಇರಲಿ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಯಾವುದೊಂದು ಸಹಕಾರ ಯಾವುದೊಂದು ಸಂದರ್ಭದಲ್ಲಿ ಬೇಕಾದಲ್ಲಿ ನಾನು ನನ್ನ ರೀತಿಯ ಎಲ್ಲ ರೀತಿಯ ಸಹಕಾರ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ನಾನು ಹೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ನಾನು ಆಶೀರ್ವಾದ ಬೇಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್.
ವಿಷಯ UT ಖಾದರ್ ಸರ್ ದಯಮಾಡಿ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು. ರೂಪಾ ಮೇಡಮ್ ಒಂದು ಸ್ಮರಣಿಕೆಯನ್ನು ನೀಡಬೇಕು. ಎಷ್ಟು ಸುಂದರವಾಗಿ ಬೀಳ್ಕೊಡುವಂತಹ ಹೊತ್ತು UT ಖಾದರ್ ಸರ್ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭಾ ಕ್ಷೇತ್ರ. ಜೋರಾದ ಕೈ ಚಪ್ಪಾಳೆ ಮೂಲಕ UT ಖಾದರ್ ಸರ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಅವರನ್ನು ಬೀಳ್ಕೊಡುವಂತಹ ಹೊತ್ತು. ಇಷ್ಟೊಂದು ಕ್ಲಷ್ಟ ಅದೇ ರೀತಿ ನಿರಂತರ ಕೆಲಸದ ನಡುವೆಯೂ ಈ ಒಂದು ವೇದಿಕೆಗೆ ಬಂದು ಎಲ್ಲರನ್ನು ಹುರಿದುಂಬಿಸಿ ಎಲ್ಲ ಕೆಲಸ ಕಾರ್ಯದಲ್ಲಿ ನಾನಿದ್ದೇನೆ ಎನ್ನುವ ಉತ್ತಮ ಸಂದೇಶವನ್ನು ನೀಡುವಂತಹ UT ಖಾದರ್ ಸರ್ ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಅಗಾಧವಾದ ಪ್ರೀತಿಯಿಂದ ಧನ್ಯವಾದವನ್ನು ಕೊಟ್ಟು ಬೀಳ್ಕೊಡ್ತಾ ಇದ್ದೇವೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಶ್ರೀಯುತ UT ಖಾದರ್ ಸರ್ ಇವರನ್ನು ಬೀಳ್ಕೊಡುವಂತಹ ಹೊತ್ತು. ಬ್ಲಡ್ ಡೊನೇಷನ್ನ ಒಂದು ಸರ್ಟಿಫಿಕೇಟ್ ಇದೆ, ಇದನ್ನು ಹ್ಯಾಂಡ್ ಓವರ್ ಮಾಡಬೇಕು. ಬ್ಲಡ್ ಡೊನೇಷನನ್ನು ನಾವು ಇಟ್ಟಿದ್ದೇವೆ. ಈ ಒಂದು ಪ್ರಥಮವಾಗಿ ರಕ್ತ ಕೊಟ್ಟಂತಹ ದಾನಿಗೆ ಈ ಒಂದು ಸರ್ಟಿಫಿಕೇಟನ್ನು ನೀಡ್ತಾ ಇದ್ದೇವೆ. ಜೋರಾದ ಕೈ ಚಪ್ಪಾಳೆ ಮೂಲಕ ದಾನಿಗೂ ಅದೇ ರೀತಿ ಕೊಟ್ಟಂತಹ ಶ್ರೀ UT ಖಾದರ್ ಸರ್ ಇವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯ ಮೇಲ್ಭಾಗದಲ್ಲಿ ನಮ್ಮೊಂದಿಗೆ ಶ್ರೀ ಮಯೂರ್ ಉಳ್ಳಾಲ್, ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರಿದ್ದಾರೆ. ಇವರಿಗೆ ಹೂವು ಅದೇ ರೀತಿ ಶಾಲನ್ನು ನೀಡಿ ಗೌರವಿಸಬೇಕು, ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರೂಪಾ ಮೇಡಮ್ ದಯಮಾಡಿ. ಬಹುಶಃ ಒಂಜಿ ಎಡ್ಡೆ ಆರಾಧನಾಲಯ ಒಂಜಿ ನಂಬಿಕೆದ ಸಾನ್ನಿಧ್ಯ ಸೃಷ್ಟಿ ಆಯ್ಲೆಕ್ಕ ಈ ಜಾಗೇಡಿನಿ ಆಂಡ್ ದಾಯಗಿಂದ ಕೇಂಡ ಒಂಜಿ ಪಾತೆರ ಪನ್ಪೇರು ಹಿರಿಯಾಕ್ಲೆ ದೇವರ ಕೈತಡೆ ಪೋನಗ ಪೊಡಿ ಜೋಕುಲ್ನ ಕೈತಡೆ ಪೋನಗ ಪ್ರಾಯೋದಕಲ್ನ ಕೈತಡೆ ಪೋನಗ ಕಾಲಿ ಕೈಟ್ಟು ಪೋಯರ ಬಲ್ಲಿಗೆ ಒಂಜಿ ದೇವರೆನ್ ತೂಪುನಂಚಿನ ಭಾವನೆ ಬಂಡ ಈ ಮೂಜಿ ಶಕ್ತಿಲೆಡ ಕಾಲಿ ಕೈಟ್ಟು ಪೋಂದೆ ದೇವತ್ತೊಂದು ಓಡು ಪನ್ಪುಣೆ ಹಿರಿಯಾಕ್ಲೆ ಪಂತಿರಿಗೆ ಆ ಪ್ರಕಾರ ಇನಿ ಈ ಒಂಜಿ ಒಲವಿನ ಆಸರೆ ಪನ್ಪುನಂಚಿನ ಈ ಒಂಜಿ ಸಂಸ್ಥೆ ನೀನು ಆರಂಭ ಮಂತದೆ. ಬಹುಶಃ ಇನಿ ಅನೇಕ ಜನಕ್ಕೊಂಜಿ ಸೇವೆಗೆ ಒಂಜಿ నేను ಆನೆ ಬಾಕಿಲು ದೆತ್ತದುಂಡು ಈ ಒಂಜಿ ಸಂಸ್ಥೆ ಸನ್ನದ್ಧ ಸ್ಥಿತಿಟ್ಟುಂಡು ಐರ್ದಾದ ಬಹುಶಃ ಒಂಜಿ ಸೇವೆ ಮನ್ಪುನ ಭಾಗ್ಯಲ ಬರೋಡೊಂದಿತ್ತಂದಾಂಡ ಐಕಲ ಒಂಜಿ ಪೂರ್ವ ಜನ್ಮದ ಫಲ ಉಂಡುಗೆ ನಮ್ಮ ಇಲ್ಲಾಗ ಬರ್ಪುಣಂಚಿನ ಒಂಜಿ ಬೇಲೆದಾಕಲೆ ನಂಗೆ ಆಪತ್ ಬಾಂಧವ್ಯ ತಿಕ್ಕುನ ಉಪಕಾರ ಮನ್ಪುನ ಜನಕ್ಕಲು ಒಂದು ಮಾತಲ ಎಂಚ ತಿಕ್ಕಬೇರೆಂದು ಕೇಂಡ ಒಂಜಿ ಪೂರ್ವ ಜನ್ಮದ ಫಲೊಟ್ಟು ನಂಗೆ ತಿಕ್ಕೊಂಡು ಬರ್ಪೇರಿಗೆ ಅಂಚಾದು ಪುನಗ ಒಂಜಿ ಹಿರಿಯರ್ನ ಸೇವೆಗೆ ಸನ್ನದ್ಧ ಸ್ಥಿತಿಯಾದ ಒಲವಿನ ಆಸರೆ ನೀ ತಯಾರಾದಿತ್ತಂದಾಂಡ ಬಹುಶಃ ಐಟು ಬರ್ಪುನಂಚಿನ ಪ್ರತಿ ಒಂಜಿ ಆ ಒಂಜಿ ಹಿರಿಯ ಜೀವಿಲ నేను ತಯಾರು ಮಂತನಂಚಿನ ರೂಪಕ್ಕನ ಆತನ ಆಚಿಕೆರ ಆತನ ಏರೇರುಲೇರಿ ಉದೇ ಕೊಂಜಿ ಪೂರ್ವ ಜನ್ಮದ ಋಣಾನುಬಂಧ ಉಂಡು ಪನ್ಪುನಾವು ಉಂದೆಟ್ಟು ನಮ್ಮ ಅರ್ಥ ಮಂತುಂಡು ಆ ಋಣಾನುಬಂಧದ ಮಿತ್ತು ಮಾತ್ರ ಇಡೆ ಬರಿಯರ ಸಾಧ್ಯ ಉಂಡು. ದೇವರನ ಋಣ ಇಜ್ಜಂದೆ ಒಂಜಿ ನರಮನೆಗೆ ಉಪಕಾರ ಮನ್ಪೇರ ಸಾಧ್ಯ ಅಜ್ಜಿ ಒರಿಯನ ಸೇವೆ ಮನ್ಪೇರ ಸಾಧ್ಯ ಅಜ್ಜಿ ಐರ್ದಾದು ಆತ ಜನಕ್ಕುಲ್ನ ಋಣನು ತನ್ನ ಪೂರ್ಣ ಮನ್ಪೊಡುಂದಾಂಡ ಆ ರೂಪಕ್ಕಾಗಿ ನೀ ಸಮಾಜ ಸೇವೆದ ಒಂಜಿ ಒಲವನ್ನು ಕೊರತು ಆ ಪ್ರಕಾರ ಒಂಜಿ ಒಲವಿನ ಆಸರೆ ಪನ್ನ ಸಂಸ್ಥೆನ ಆರಂಭ ಮಂತದು ಅನೇಕ ಜನಕ್ಕುಲ್ನ ಆ ಋಣನು ಸಂದವನಂಚಿನ ಪರಿಸ್ಥಿತಿ ಅವು ಋಣಾನುಬಂಧದ ಪರಿಸ್ಥಿತಿ ಆದವು ಇನಿ ಆತನಿಂದ ಯಾನ ಪನುಳಿ ಅಪ್ಪನ ಮಾತ ಪ್ರಾಣ ಇತ್ತು ನಾವು ಪೂರಲ ಪ್ರಾಣಿಲೇ ಅಂಡಲ ಮಾನವಾಗ ಒಂಜಿ ವಿಶೇಷವಾಯಿನಂಚಿನ ರಡ್ಡು ಒಲ ಹೊಂದಿತ್ತೇರಿ ಒಂಜಿ ಮನುಷ್ಯ ಪಾತೆರ್ಬೆಗೆ ಬೊಕ್ಕೊಂಜಿ ಮುಗುಲ್ನಗೆ ಈ ರಡ್ಡು ಮನುಷ್ಯಗೆ ಹೆಚ್ಚುವರಿ ಆದ ದೇವೇರು ದೀತೇರಿ ಐರ್ದಾದೆ ನಮ್ಮ ಪನ್ಪೇರಿ ಇನಿ ಬೇತ ಮಾತ ಪ್ರಾಣಿ ಪಕ್ಷಿಲು ಮಾತ ಎಂಚಾಪುಣಿಗೆ ಎನ್ನಗ ತನ್ನ ಮೊಟ್ಟೆ ತೆತ್ತಿರ್ದು ಪಿದಾಯಿ ಬರ್ಪುಣು ಆತನ ಕಿನ್ನಿ ಹೊಡೆಪ್ಪುಣು ಆತನ ಅಲ್ಲ ಅಪ್ಪುಣು ನೀಲಾಕಾಶ ನೋಡುತ್ತದೆ ಹಾರಿ ಓಡುತ್ತದೆ ಮತ್ತೆಂದು ತಾಯಿ ಮಡಿಲು ಸೇರೋಲ್ಲ ಅಂದು ಒವೇ ಒಂಜಿ ಪ್ರಾಣಿ ಪಕ್ಷಿಲ ತನ್ನ ಗರ್ಭರ್ದು ಪಿದಾಯಿ ಬತ್ತದು ಒಂಜಿ ಈತ ಸಮಯ ಆದ ಐಕು ಐದು ಬುಕ್ಕ ಅವು ಪಿದಾಯಿ ಪೋಣಂದಾಂಡ ಬುಕ್ಕ ಕೊಪ್ಪಸ ಅವು ತಾಯಿ ಅಂದ ಅಪ್ಪೆನ ಆತನ ಈ ಅಪ್ಪೆಮ್ಮನ ಮಡಿಲಿಗೆ ಅವು ತಿರುಗದು ಬರ್ಪುಜಿಗೆ ಐಕ ಬಂದ ಅವಕ್ಕೆ ಸಂಬಂಧ ಪನ್ಪುಣ ಇಪ್ಪುಜಿ ಅಂಡ ಮಾನವೇ ಪನ್ಪುನವು ತನ್ನ ಪ್ರಾಯದ ಅವಸ್ಥೆ ಇರೋದು ಬುಕ್ಕಲ ತನ್ನ ಅಪ್ಪೆ ಅಮ್ಮೆ ಚಿಕ್ಕಮ್ಮ ದೊಡ್ಡಮ್ಮ ಪ್ರಾಯ ಒಂದು ಬತ್ತಲೆಕನಿ ಪ್ರೀತಿ ಜಾಸ್ತಿ ಅವನು ಬರ್ಪುಣು ನಮ್ಮ ಅಪ್ಪೆ ಅಮ್ಮನ ಏರಲ್ಲ ಏತ ಕಷ್ಟ ಅಂಡಲ್ಲ ಸಾಲ ಮೂಲಮಂತ ಅಲ್ಲ ಎನ್ನ ಅಪ್ಪೆ ಬೇನದಿನಿಯರ ಬಲ್ಲಿ ಬಣ್ಣದು ಉಲ್ತಾಂಡಲ ಒಂಜಿ ಮರ್ದುಗೊಣದು ಬತ್ತದ ಡಾಕ್ಟ್ರಿನ್ ತೋಜದ ಅತನ ಎನ್ನ ಅಪ್ಪೆ ಸುಗೊಟ್ಟು ಬೋಡು ಪನ್ಪುಣ ಅತನ ಅಪ್ಪೆಮ್ಮೆ ಪ್ರಾಯದಾಕಲು ಬೋಡು ಪನ್ಪುಣಂಚಿನ ಮನುಷ್ಯ ಜನ್ಮದ ಒಂಜಿ ಶ್ರೇಷ್ಠವಾಯಿನಂಚಿನ ಸೇವಾ ಮನೋಭಾವ ಐರ್ದಾದ ಇನಿ ಇಂಚಿನ ಒಲವಿನ ಆಸರೆ ಪನ್ಪುನವು ಅನೇಕ ಜನಕುಲಗಳ ಇನಿ ದಾನೇದ್ರ ಮಣ್ಣಾಗ ದುಂಬು ಮಾತ ಜೋಕುಲು ಒಂಜಿ ಐನಾಜಿ ಜೋಕುಲು ಪೇದ ಏರಂಡ ಒಂಜಿ ರಡ್ಡು ಜನ ಕೃಷಿನ ಹಿರಿಯಾಕ್ಲನ ತುಯರ ಇಲ್ಲ ಲಾಪೇದಿರಿ ಬಾಕಿದಾಕಲೆ ವೃತ್ತಿ ನಿಮಿತ್ತವಾದ ಪಿದಾಯಿ ಪೋಪೇದಿರಿ ಆಡ ಇಂಥ ಪ್ರಸ್ತುತ ಸಮಾಜಡು ರಡ್ಡು ಜನ ಒಂಜಿ ರಡ್ಡು ಜೋಕುಲೆ ಎಪ್ಪುನು
ಅಂಡ ವೃತ್ತಿಲ ನಿರ್ವಹಿಸೋಡೆ ಆಪುಣು ಜೀವನಲ ನಿರ್ವಹಿಸೋಡ ಆಪುಣು ಅಪ್ಪೆಮ್ಮಡ ಪ್ರೀತಿಲ ನಂಗೆ ಆ ಪ್ರಾಯದಕಲ ಅಜ್ಜಿಡ ಮಾತ ಇಪ್ಪುಣು ದಯಪಂಡ ಅಕಲ ಆಸ್ತಿ ಬದುಕು ವಿದ್ಯಾಭ್ಯಾಸಕ್ಕೂ ಸಹಕಾರ ಮಂತೀರಿ ಅಂಡ ಎನ್ನ ಈ ಹಿರಿಯಾಕಲು ಬರೀಲಿರೆ ಬಲ್ಲಿಯಿಂದ ಅಕಲ ಆಸೆ ಎಪ್ಪುಣು ಅಂಡ ಸಂಸ್ಥೆ ಒಂಜಿ ಆಲದ ಮರತ ಲೆಕ್ಕ ಊರುಗು ನಿರಲಾಪನಂಚಿನೊಂಜಿ ಶಕ್ತಿಯಾದಿ ಜನಕುಲೆಗಿನ ಅಂಚಿನ ಬತ್ತನಂಚಿನ ಮಾತೆರೆಗ್ಲ ಎಡ್ಡ ರೀತಿಡಿ ಆ ಒಂಜಿ ಸೇವೆಯನ್ನು ಕೊರ್ಪಣೆತ ಮುಖಾಂತರ ಸಾಕ್ಷಾತ್ ಜೋಕುಲೇ ತನ್ನ ಕೈತಲುಲ್ಲ ಎನ್ನ ಮರ್ಮಲೇ ಎನ್ನ ಕೈತಲುಲ್ಲಾಲು ಎನ್ನ ಒಡನಾಡಿಯೇ ಎನ್ನ ಕೈತಲುಲ್ಲಾಲು ಪನ್ಪಣಂಚಿನ ಬಾಂಧವ್ಯಪೂರ್ಣ ಸೇವೆನೇ ಈ ಒಲವಿನ ಆಸರೆ ಕೊರಡಿ ಈ ಜನಕುಲೆಗೆ ಪನ್ಪಣವು ಎನ್ನ ಆಚೆ ಕೊರಡಿ ಐದಾದಿ ಇನಿ ಕಷ್ಟದ ಪೊರ್ತುಡು ಎದುರುದಾಯನ ಪುಗೇಲ್ಗಿದ್ದು ಬುಲ್ಪುನೊಂಜಿ ಸ್ಥಿತಿ ಇತ್ತನ ದಯಪಂಡ ಇಂಕ ಸಾಕಾರ ಮನ್ಪುಂದು ಐಕ ಮಾತೆರೆಗಳ ಅಂಚಿನ ಎದುರಿಗೆ ಏರೆಗಳ ಕಷ್ಟ ಬರಿಯರೆ ಬಲ್ಲಿ ಬತ್ತನಂದಾಂಡ ಒಲವಿನ ಆಸರೆ ಖಂಡಿತವಾದ ಅಕಲನ್ನ ಪುಗೇಲಿಗೆ ತರೆದಿ ಇದು ಸಾಕಾರ ಮನ್ಪುಂದು ಪನ್ಪುಣ ಪುರ್ತುಡು ಇಂದು ಏಪಲ ಒಂಜಿ ಕೈಚಾಚಿ ದುಪ್ಪಾಡು ಪನ್ಪುಣೆ ತಪ್ಪುಕಾಂತರ ಬಹುಶಃ ಸಮಯದ ಅಭಾವತ್ತಿನ ಇರ್ದಾದು ಯಾನೆ ಈ ಒಂಜಿ ಪೊರ್ಲುದ ಒಂಜಿ ಒಲವಿನ ಆಸರೆ ಪನ್ಪು ನಾವು ಇನಿ ಒಂಜಿ ಎಲ್ಯ ಪಾಲೆಡಿ ಜೆತ್ತಿನ ಪುರುಬಾಲೆ ಉಂದಿನ ಪೇರ ನೀರ ಕೊರದು ಮಲ್ಲೆ ಮನ್ಪೋಡು ಉಂದಿನ ತೊಟ್ಟಿಲು ತೂಕುದು ಈ ಒಂಜಿ ಸಂಸ್ಥೆಯನ್ನು ಮಲ್ಲೆ ಮನ್ಪೋಡು ಜನಕುಲೆಗೆ ಮಾತೆರೆಗಳು ಒಂಜಿ ಆಶ್ರಯ ಆವಡಿ ಬಹುಶಃ ದುಂಬುದ ದಿನ ಅನೇಕ ಜನ ಸೇವೆ ಮಂತನ ಮನುಷ್ಯ ಏಪಲ ಸೋತುದನ ಇತಿಹಾಸ ಅಜ್ಜಿಗೆ ನಮ್ಮ ಇನ್ನು ಬ್ಯಾಂಕ್ ಐಟ್ ನೆಟ್ ಡೆಪಾಸಿಟ್ ಕಷ್ಟ ಬತ್ತದ ಬೆಂದದ ದೀನಂದಾಂಡ ಅವು ಮುಗಿಯರ ಸಾಧ್ಯ ಉಂಡುಗೆ ಆಂಡ ಕಾಲಿ ಕೈಟ್ ಸೇವೆ ಮಂತನ ಸೇವೆ ನಾಲ್ ತಲೆಮಾರು ಮುಟ್ಟಲ ಮುಗಿಯಂದನಂತಿನ ಪುಣ್ಯಗೆವು ಅವು ನಮ್ಮ ಸೇವೆ ಒಲವಿನ ಆಸರೆ ಹಿಡಿದು ಬರಿಯರೇನಿ ಸಾಧ್ಯ ಒಲವಿನ ಆಸರೆ ಇಟ್ಟು ಬರಿಯರ ಸಾಧ್ಯ ಐದಾದ ಇನ್ನು ಮಾತ ರೀತಿಡ್ಲ ಸಾಕಾರಿಯಾದ ಇನ್ನು ಮಾತ ರೀತಿಡ್ಲ ದಾದ ಬಂತೇರಿ ಅಂದ್ ಕೇಂಡ ಈ ಇತ್ತ ಮುಸ್ಲಿಮ್ಲ ದಾದ ಬಂತೇರಿ ಒಂಜಿ ಐಟ್ಲ ದಾದನ ಬಂತೇರಿ ನನ್ನೋರಿಯಾಗ ಸಾಕಾರ ಮನ್ಪುಣಿತ ಮುಖಾಂತರ ನನ್ನೋರಿಯಾಗ ದಾನ ಮನ್ಪುಣಿತ ಮುಖಾಂತರ ನನ್ನೋರಿಯನ್ನ ಕಟ್ಟದು ಕೊಟ್ಟು ಪಾಲಾಪುಣಿತ ಮುಖಾಂತರ ನಿನ್ನ ಶರೀರಗೂ ಬತ್ತನ ಮಾರಕ ರೋಗ ಒಂಜಿ ಚಿಕಿತ್ಸೆ ಆವಡಿಗೆ ಪನ್ಪುಣ ಆ ರೀತಿದ ಪ್ರಯೋಜನಕಾರಿ ಆಪುಣು ನಮ್ಮೆಟ್ಲ ದಾದ ಬಂತೇರಿ ದನಕನಕಾದಿಗಳು ಮನೆಯಲ್ಲಿ ಬಂದವು ಗುರುಬಂಧುಗಳು ಮಸನದವರೆಗೆ ಬಂದಾರು ಪಾಪ ಪುಣ್ಯಗಳೆರಡು ಮಾತ್ರ ನಿನ್ನನ್ನು ಬೆನ್ನಟ್ಟಿ ಬಂದಾವು ಕ್ರಿಶ್ಚಿಯನ್ಲ ಬಂತೇರಿ ನೀ ಸಹೋದರತೆ ಅಂತೂಲ ಪ್ರೀತಿ ಮನ್ಪುಳ ಅಂದ ಅಂಚ ಇನ್ ಮಾತಲ ಇತ್ತನಿತ ಮೂಲ ಸೂತ್ರ ಅದು ಒಂಜಿ ಮಾತ ಸರ್ವ ಧರ್ಮಗಳ ಪ್ರಯೋಜನಾಪನ ರೀತಿಡಿ ಎಡ್ಡೆ ಒಲವುಡು ಆ ಒಲವಿನ ಆಸರೆಂದು ಎಂಚಿನ ಪುದರ್ದಿತರ ಅಂಚಿನನೆ ಆಶ್ರಯ ತಿಕ್ಕದು ಇಡೀ ಒಂಜಿ ನನ್ನ ದುಂಬುದ ದಿನ ಅಂತಾರಾಷ್ಟ್ರೀಯ ಮಟ್ಟದ ಒಂಜಿ ಖ್ಯಾತಿನ ಪಡೆಪನತ್ತ ಮುಖಾಂತರ ಮಾತೆರೆಗಳ ಒಂದೊಂಜಿ ದೊಡ್ಡ ಮನೆ ಆವಡಿಗೆ ಬಂಡದಿ ಅನ್ನೋ ಒಂಜಿ ಪ್ರಾರ್ಥನೆ ಐದಾದು ತಾಲ ಪಾತೆರೆ ವ್ಯತ್ಯಾಸ ಕ್ಷಮೆ ಕೊರಲಿ ಸಮಯದ ಅಭಾವ ಉಂಡು ಕೂಡ ಎಂಕಲೆ ದೈವಾರಾಧನೆದ ಪಾತೆರನಾಗಲು ಎಂಕಲೆ ಮಲ್ಲ ಅನುಭವದ ಕೊರತೆ ವ್ಯತ್ಯಾಸ ನಂಜಿ ಕ್ಷಮೆ ಪಡಂದಿಗ್ಲಕ್ಕೆ ಏನೊಂದು ಎನ್ನ ಪಾತೆರೆಗೂ ಅಂತಿಮ ಚುಕ್ಕಿದಿ ಅವರು ಉಡಲ್ಡ್ ಕೊರ್ನಂಜಿನ ಆಶೀರ್ವಾದ ಅಂದಪ್ಪುಂಡು ಖಂಡಿತವಾದ್ಲ ಆರು ಒಂಜೊಂಜಿ ಪಂಡಿನ ಪಾತೆರಲ ಖಂಡಿತವಾದ್ಲ ಅವು ಶ್ರೇಷ್ಠ ಬಕ ಅವೊಂಜಿ ಪ್ರಾಕ್ಟಿಕಲ್ ಆದಪ್ಪುಂಡು ಈ ಒಂಜಿ ಸಂಸ್ಥೆಗೆ ಶುಭ ಹಾರೈಸೋದನ್ನೊಟ್ಟಿಗೆ ಅಕ್ಲ ಜವಾಬ್ದಾರಿದಾದ ಅಂತ ಬಂದು ತೆರೆಪಾದು ಕೊಡ್ತಾರೆ ಐತ ಸಂಸ್ಥೆದ ಜವಾಬ್ದಾರಿದೊಟ್ಟಿಗೆ ಸಮಾಜದ ಜವಾಬ್ದಾರಿದಾದ ನಮ್ಮ ಸಮಾಜ ಸೇವೆ ಮಂತಂಡ ಆ ರೀತಿ ನಾವು ನಮಕ್ ಶಕ್ತಿಯಾದ ನಮಕ್ ತಿಕ್ಕೊಂಡು ಪನ್ಪುನೆಲ್ಲ ತೆರೆಪಾದು ಕೊಡ್ತಾರೆ ಶ್ರೀಯುತ ತಮ್ಮಣ್ಣ ಶೆಟ್ರ ಮೇರೆಗೆ ಧನ್ಯವಾದ ಕೊರಂದಿಲ್ಲ ನನ್ನ ದುಂಬುಗು ಈ ಸಂಜೆನೆ ವೇದಿಕೆದ ಎರಡು ಶ್ರೀಯುತ ಸುಮಂತಣ್ಣಲ್ಲಿರದ ಮಂತದ ವೇದಿಕೆದ ಮಿತ್ತ ಚಾವಡಿ ಬರುಡು ಇರೆಗೊಂಜಿ ಎಂಗುಲು ಸ್ಮರಣಿಕೆನ ಕೊರಂದಿಲ್ಲ ದಯಂತ ಪಂಡ ಎಂಗ್ಲ ಸಂಸ್ಥೆಗೆ ನಿತ್ಯ ನಿರಂತರವಾದ ಕೊರನಂಚಿನ ಸಹಕಾರನ ಪರಿಗಣನೆಗೆ ತಂದು ನನ್ನ ದುಂಬುಗ್ಲ ಈ ಒಂಜಿ ಸಂಸ್ಥೆದೊಟ್ಟಿಗೆ ಸಲಹೆ ಸಹಕಾರ ಪ್ರೀತಿ ನಿರಂತರವಾದ ಉಪ್ಪುಡು ಪನ್ಪನ ಒಂಜಿ ಅಭಿಲಾಷೆಡ್ ದಯಮಂತದ ವೇದಿಕೆದ ಮಿತ್ತ ಚವಡಿಡ್ ಈ ಒಂಜಿ ಸ್ಮರಣಿಕೆನ ಕೊರ್ದು ಶಾಲನ್ನು ಪಾರ್ದು ಪ್ರೀತಿಪೂರ್ವಕವಾದ ಧನ್ಯವಾದ ಕೊರ್ಪನಂಚಿನ ಪುರ್ತು ಈ ಸಂಸ್ಥೆದೊಟ್ಟಿಗೆ ನಿತ್ಯ ನಿರಂತರವಾದ ಇರ್ನ ಸೇವೆ ಉಪ್ಪಡ ಪನ್ಪುನಂಚಿನ ಅಭಿಲಾಷೆ ಎಂಕ್ಲ ದ ಮಿತ್ತ ಚಾವಡಿಡ್ ಶ್ರೀಮತಿ ಕಸ್ತೂರಿ ಪಂಜಾ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಲ್ಲಿರು ಒಂಜಿ ರೆಡ್ ಪಾತೆರನೆ ಈ ಸಂಸ್ಥೆದ ಬಗ್ಗೆ ಪಾತ್ರಡೊಂದು ಕೇರಂದರು ರೂಪ ಸೇರ್ದಿಂಚಿನ ಮಾತ ಬಂದುಲು ಮುಷ ಬಾರಿ ಪೊರ್ಲೆ ಕಂಟದ ಒಂಜಿ ಕಾರ್ಯಕ್ರಮ ಅಂದೆನ್ನೋನು ದಯಪನಗ ಮಾತ ಪ್ರಾಯದ ಕಲೆಗಿಂದತ್ತು ಎರೆಗೆ ಸಾಧ್ಯತೆ ಇಜ್ಜಿ ಅವು ಮೂಲು ಮತ್ತದು ಸೇರ್ದು ಒಲವಿನ ಆಸೆರಡು ಅಕಲು ಬಾರಿ ಪೊರ್ಲೆ ಕಂಟಡು ತೂಪು ನಂಚಿನ ವ್ಯವಸ್ಥೆಯನ್ನು ರೂಪ ಬೊಕ್ಕ ಆಶಿಕ್ ಅವೇನ ಆ ವ್ಯವಸ್ಥೆಯನ್ನು ಮಲ್ತದೇರು ಬಹುಶಃ ತಮ್ಮನ ಶೆಟ್ರು ಬಾರಿ ಪೊರ್ಲುಡು ಪಾತೆರ ಪಣೊಂದು ಪೋಯರು ಮೂಲ್ಪ ಬತ್ತದ ಸೇರ್ನಂಚಿದಿನ ಅಕ್ಲೆಗೆ ಒತ್ತಡದ ಮಧ್ಯಡಿತ್ತದು ಜೋಕುಲು ಬೇತೆ ಬೇತೆ ದೇಶೋಡು ಉಪ್ಪು ನಂಚಿದಿನ ಸಂದರ್ಭಡು ತನ್ನ ಅಪ್ಪೆಮ್ಮನ ಅತಂಡ ತನ್ನ ಪೋಷಕರನ್ನು ಮುಲ್ಪಕ್ಕಂತ ಸೇರ ಇರಂದ ತಂಡ ಮೂಲು ಜೋಕುಲ ದೃಷ್ಟಿಕೋನ ತೂಪನಕುಲು ಏರಂದ ಕೆಂಡ ರೂಪ ಬೊಕ್ಕ ಆಶಿಕ್ ಬಹುಶಃ ಅಕುಲು ಐಕ್ ವ್ಯವಸ್ಥೆ ಮಲ್ತುಪ್ಪೇರು ಜೋಕುಲು ತಂಡ ಸಂಬಂಧಪಟ್ಟಿನ ಬಂದುಲು ಅಂಡ ಜೋಕುಲ್ನ ಲೆಕ್ಕ
ತೂವರೆಗೆ ಒಂಜಿ ಆ ಮೋಕೆ ದಿವೊಂದು ತೂಪುನಂಚಿನ ವ್ಯವಸ್ಥೆನ ಮುಗ್ಲು ಖಂಡಿತವಾದ್ಲ ಮಲ್ತವನು ಎರಂದ್ಯಾನ ಎನ್ನೋನ್ವೆ ಅಂಚನೆ ಒಂಜಿ ಅಧಿಕಾರಿಯಾದ ಬರೀ ಪೊರ್ಲೆ ಕಂಡಡ ಸೇವೆನ ಕೊಡ್ತೀನಿ ಅಂಚಿತಿನ ನಮ್ಮ ದುಂಬುಡು ಸಭಾಂಗನೋಡು ತಿನ್ನಂಚಿನ ಗಟ್ಟುಡು ವೇಗಸ್ ಅಕ್ಕ CDP ಒಪ್ಪುನಾಗ ಬರೀ ಒಂಜಿ ವ್ಯವಸ್ಥಿತವಾದ ಸಾಮಾಜಿಕ ವ್ಯವಸ್ಥೆಡೆ ಕೆಲಸ ಕಾರ್ಯ ಮಲ್ತಿನ ಅಂಚಿನ ಒಂಜಿ ಅಧಿಕಾರಿ ಗಟ್ಟುಡು ವೇಗಸ್ ಮುಲ್ಪ ವೇದಿಕೆ ಮತ್ತಾರ ಮೇಲೆ ಎದುರುಡುಲ್ಲೇರು ಮುಲ್ಪ 4 ಜನ ಬಂಧುಲೆಗೆ ಸಮಾಜ ಸೇವೆ ಮಲ್ಪನ ಅಂಚಿನ 4 ಜನ ಬಂಧುಲೆಗೆ ಸನ್ಮಾನ ಮಲ್ತೇರು ಒಂಜಿ ಗಣೇಶ್ ಅಣ್ಣನಿಗೆ ಐದ ಒಟ್ಟುಗು ಮೇರೆ ಜಯಶೇಖಾಗೆ ಬೊಕ್ಕ ಒರೆ 2 ಜನ ಸಮಾಜ ಸೇವೆ ಮಲ್ತಿನ ಅಂಚಿನ ಹಾಜ ಬೇರೆಗೆ ಬೊಕ್ಕ ಕುಡೋರಿ ಹೋಮ್ ಗಾರ್ಡ್ ಇತ್ತಿನ ಅಂಚಿನ ಅಣ್ಣಗೆ ಮುಲ್ಪ ಡಾಕ್ಟರ್ ಅಣ್ಣಯ್ಯಕುಲ ಅಲ್ರೆ ಮತ್ತಾರ ಮೇಗೆ ಬರಂದುಲ್ಲೇರೆ ಮಾತೆರ್ನ ಪರವಾದ ಬುಡುಗುಡಲ್ದ ಇರೆಗೆ ಸ್ವಾಗತವನ್ನು ಬೈಕೊಂದುಲ್ಲೆ ಬಹುಶಃ ನನ್ನ ದುಂಬುಗಳ ಒಲವಿನ ಆಸರೆಡು ಬಾರಿ ಪೊರ್ಲೆ ಕಂಡಿಡು ಆಶಯ ತಿಕ್ಕಡು ಮುಲ್ಪ ಬತ್ತು ಸೇರ್ನಂಚಿತಿನ ಮಾತ ಬಂಧುಲೆಗೆ ಜೋಕುಲು ಎಂಚ ತೂಪೇರೆ ಆ ರೀತಿದ ಒಲವು ತಿಕ್ಕಡೆಂದು ಪನ್ನೊಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಂದೊಂದುಲ್ಲೆ ಜೈ ತುಳುವಪ್ಪೆ ಧನ್ಯವಾದಗಳು ಈ ಒಂಚಿ ಕಾರ್ಯಕ್ರಮಕ್ಕೆ ಇತ್ತೆ ನಮ್ಮೊಟ್ಟಿಗೆ ಜೊತೆ ಅಂಚಿನ ಅತಿಥಿಗಳು ಬಾರಿ ಮೋಕೆಡ್ ಬಾರಿ ದೂರದ ಬೈದಿನ ಅಂಚಿನ ಅತಿಥಿಗಳು ಮೇರೆಗೆ ಶಾಲನ್ನು ಅಂಚಿನೆ ಪುಷ್ಪನ ಕುಡ್ದು ಸ್ವಾಗತ ಮನ್ಪಡು ತಮ್ಮಣ್ಣ ಶೆಟ್ರ್ ಪೋಪನಂಚಿನ ಪೊರ್ತುಡು ಈ ಒಂಜಿ ಸೇವಾ ಸಂಸ್ಥದ ಸ್ಮರಣಿಕೆನ ಪಡೆದು ಪೋಡು ನಿಖಲ ಎರಡ ವಿನಮ್ರವಾದ ವಿನಂತಿ ಬಂದು ಜೋರಾನ ಕೈತಾಟಿ ಅಂಚನೆ ಇತ್ತ ವೇದಿಕೆದ ಮಿತ್ ನಮ್ಮೊಟ್ಟಿಗೆ ಜೊತೆ ಆಯ್ನಾರು ಡಾಕ್ಟರ್ ಎಂ ಶ್ರೀ ಅಣ್ಣಯ್ಯ ಕುಲಾಲ್ ಉಲ್ತೂರು ಅಧ್ಯಕ್ಷರು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಅಂಚನೆ IMA ರಾಷ್ಟ್ರೀಯ ಪ್ರತಿಷ್ಠಿತ ಡಾಕ್ಟರ್ BC ರಾಯ್ ಪ್ರಶಸ್ತಿ ವಿಜೇತರು ಕೂಡ ಅಂದು 2025 ಜೋರಾಯನ ಕೈ ಚಾಪಳೆ ಕೊಡ್ದು ಅರೆಗೆ ವೇದಿಕೆದ ಮಿತ್ ಸ್ವಾಗತ ಮಂತೊಂದುಲ್ಲ ಮೇರೆಗೆ ಶ್ರೀಯುತ ಆಶಿಕ್ ವೇದಿಕೆದ ಮಿತ್ ಚಾವಡಿ ಬತ್ತದ ಗೌರವಪೂರ್ವಕವಾದ ಶಾಲನು ಅಂಚನೆ ಪುಷ್ಪನ ಕುರಿದು ಆತ್ಮೀಯವಾದ ಸ್ವಾಗತ ಮನ್ಪುರ ಅಂಚಿನ ಪುರ್ತು ಅಂಚನೆ ವೇದಿಕೆದ ಮಿತ್ತ ಚಾವಡಿಡ ನಮ್ಮೊಟ್ಟಿಗೊಲ್ಲೆರ ವೇದಿಕೆದ ಮಿತ್ತ ಚಾವಡಿಡ ನಮ್ಮೊಟ್ಟಿಗೆ ಉಪ್ಪುನಾರು ಶ್ರೀಮತಿ ಶಾಲೆಟ್ ಪಿಂಟೋ ಅಧ್ಯಕ್ಷರು ದಕ್ಷಿಣ ಕನ್ನಡ ಮಹಿಳಾ ಕಾಂಗ್ರೆಸ್ ಯೋಂಜಿ ಸಂಸ್ಥದ ಉದ್ಘಾಟನದ ಲೇಸದ ಹೊರಟು ಒಂಜಿ ರಡ್ಡು ಪಾತ್ರಡೊಂದು ಎರಡ ವಿನಮ್ರವಾದ ವಿನಂತಿ ಬಂತಂದು ಒಲವಿನ ಆಸರೆ ಒಂಜಿ ಓಲ್ಡ್ ಏಜ್ ಹೋಮ್ ಮುಲ್ಪ ಬನ್ನಗನೆ ಒಂಜಿ ಎಂಚಿನ ಬನ್ಪೇರು ಒಂಜಿ ಭಾವನೆ ಬರ್ಪುಣ ಆ ಭಾವನೆ ಪದೊಂದೇ ಎಂಕ್ಲಿ ನೀವು ಉಲಾಯಿ ಬೈದ ಎಂಕ್ಲು ಪಾತೆರು ಜಬಂಡ ಅಂಡಲ ನಿಕ್ಲು ಬತ್ತಿ ಬೊಕ್ಕ ಒಂಜಿ ರಡ್ಡು ಶಬ್ದ ಪಾತೆರುಡು ಬಂಡೇರು ಅಂಚ ವೇದಿಕೆಡು ಕುಲಾಲ್ ಸಮಾಜದ 3 ಜನ ಸ್ಟ್ರಾಂಗ್ ಲೀಡರ್ಸ್ 4 ಜನ ಒಳ್ಳೆರು 4 ಜನ ಸ್ಟ್ರಾಂಗ್ ಲೀಡರ್ಸ್ ದಕ್ಲು ಒಳ್ಳೆರು ಅಂಚ ಮಾತು ತುಲೆ ಎಂಕ್ಲು ಈ ಒಂದು ವೇದಿಕೆ ಈತ ಜನ ಇನಿ ತಿಕ್ಕದ ಯಾನ್ ಜಾಸ್ತಿ ಪಾತಿರುಚಿ ಯಾನ್ ರೂಪ ಬೊಕ್ಕ ನಮ್ಮ ಆಶಿಕ್ ಭಂಡಾರಿಗೆ ಯಾನ್ ಇನಿ ಧನ್ಯವಾದ ಪನ್ನೊಂದುಲ್ಲೆ ಕಂಗ್ರ್ಯಾಚುಲೇಷನ್ ಒಟ್ಟು ಧನ್ಯವಾದ ಪನ್ನೊಂದುಲ್ಲೆ ಮಸ್ತ್ ಜನದ ಮಸ್ತ್ ಬಿಸ್ನೆಸ್ ಮೈಂಡ್ ಉಪ್ಪುಂಡು ಬೇತೆ ಬೇತೆ PG ನಡಪೋಡು ಅತ್ತ ಜೋಕ್ಲೆನ ಸೆಂಟರ್ ನಡಪೋಡು ಪ್ಲೇ ಸ್ಕೂಲ್ ನಡಪೋಡು IT ಕಾಸ್ ಮಲ್ಪೋಡು ಆ ನಮ್ನೆದು ಉಪ್ಪುಂಡು ಆಂಡ್ ಓಲ್ಡ್ ಏಜ್ ಮಲ್ಪೋಡು ಪನ್ಪುನ ಭಾವನೆ ಈ ಒಂಜಿ ನವ ಯುವ ದಂಪತಿಗೆ ಬೈದಂಡು ಯಾನ್ ಅಕ್ಲೇನು ಎಪ್ರಿಷಿಯೇಟ್ ಮಲ್ಪೆ ದಾಯಿಗೆ ಪಂಡ ಈ ಒಂಜಿ ಓಲ್ಡ್ ಏಜ್ ನಡಪೆರೆ ಒಂದು ಬಿಸ್ನೆಸ್ ಒಂದು ಓಲ್ಡ್ ಏಜ್ ಹತ್ತು ಸಂಸ್ಥೆಗೆ ಬರ್ಪುನಕ್ಲು ಎಂಚ ಬರ್ಪೆರು ಬಂಡ ಅವೊಂಜಿ ಟೋಟಲ್ ಇಮೋಷನ್ ಪತ್ತೊಂದು ಬರ್ಪೆರು ಅವೇನು ನಮಕ್ ವಿವರಿಸರೆ ಆಪುಚಿ ದಾಯಿ ಪಂಡ ಒಂಜಿ ಇಲ್ಲದ್ದು ಎತೋ ಸಮಯ ಇತ್ತಿನಕ್ಲು ಅಕ್ಲಿ ಪ್ರಾಯ ಅನ್ನಗ ಇಂಕ ಕನ್ನಡ ನೀರು ಬರ್ಪುಂಡು ಪಂಡ ಮಸ್ತ್ ಜನತ ಪರಿಸ್ಥಿತಿ ತೂದಿ ಅಂತ ಬಂದ್ಬಿಡಿ ದಾಯಿಕ್ ಪಂಡ ಮೋಕೆ ಡಕ್ಲು ಜೋಕ್ಲೇನು ಮಲ್ಲ ಮಲ್ಪೇರು ಅಂಡ ಪ್ರಾಯ ಅನ್ನಗ ಅಕ್ಲೆ ತೂಯರು ಏರ್ಲ ಉಪ್ಪುಚೆ ಅಪಕ ಅಕ್ಲಿಗೆ ಇಂಚಿನ ಆಸರೆ ಕೊರ್ಪುಂಡ ನಿಕ್ಲಿಗೆ ನಿಜವಾದ ಪನ್ಪೆ ಅನ್ ಧನ್ಯವಾದ ಪನ್ನೊಂದಿಲ್ಲ ಎಲ್ಲ ಓನ್ ಎಕ್ಸ್ಪೀರಿಯನ್ಸ್ ಬಂದು ಮಸ್ತ್ ಜನಕ್ಕೆ ತೂತೆ ಆ ಫೀಲಿಂಗ್ಸ್ ಹೆಂಗೇನೆ ಪಿದೈ ಬರೋದುಂಡು ಅಂಚ ಅದು ದಯಮಲ್ತದು ಏರ್ ಮುಲ್ಪ ಬರ್ಪೇರು ನಿಕ್ಲು ಕಾಸದ ಮೋನೆ ತೂರ್ಚಿ ಒಂಚೂರು ಹೆಚ್ಚು ಕಮ್ಮಿ ಅಂಡಲು ನಿಕ್ಲು ಸುಧಾರ್ಪಡು ಎಂಕ್ಲು ಬೇತೆ ಬೇತೆ ಸಂಘ ಸಂಸ್ಥೆಲು ಉಲ್ಲ ಎಂಕ್ಲು ಇನ್ನರ್ ವಿಲ್ ಆವಡು
ಓಕೆ ಸಾರಿ ಯಾರು ದಂಪತಿ ಪಂಡೆ ನಿಕ್ಲು ಪಾರ್ಟ್ನರ್ಸ್ ಎಂಗ್ಲು ರಿಯಲಿ ಗೊತ್ತಿತ್ತೀಜಿ ರೂಪ ದಾದ ನಿಕ್ಲು ಇನ್ನು ನಿಕ್ಲು ಯೋಜನೆ ಒಟ್ಟು ಹತ್ತಾರು ಪಾರ್ಟ್ನರ್ಶಿಪ್ ಯಾನಕ್ಕೆ ಪಾತೆರ್ನಾಗ ತಪ್ಪ ಹತ್ತಂಡು ಯಾನ್ ಇದೇ ಪನ್ಪುನೆ ನಿಕ್ಲೇಡ ನಿಕ್ಲು ಓವುಲ ಮೊನ್ನೆ ತೂವಡ್ಚಿ ಒಂಜಿ ಸಾಮಾಜಿಕ ಸೇವೆ ಮಲ್ಪನ ನಿಲ್ಲುಟ್ಟು ನಿಕ್ಲು ಇನಿ ಎದುರು ಬೈತಾರೆ ಎಂಕ್ಲು ಪೂರ ನಿಕ್ಲೊಟ್ಟು ಕೈ ಜೋಡಿಸುವ ನಿಕ್ಲಿಗೆ ಎಂಕ್ಲು ರೋಟ್ರಿಡ್ ಉಲ್ಲ ಇನ್ನರ್ ವೀಲ್ ಕ್ಲಬ್ ಉಲ್ಲ ಎಂಕ್ಲಿನ ರಾಜಕೀಯ ಬುಡ್ದು ಬೇತೆ ಬೇತೆ ಸಂಘ ಸಂಸ್ಥೆಗಳು ನಿಕ್ಲು ಉಲ್ಲ ಸೊ ನಿಕ್ಲಿಗೆ ಏಪಾಂಡಲ್ಲ ದಾದಾನೆಲ್ಲ ಸಹಾಯ ಬೋಡಿತ್ತಿನ ನಿಕ್ಲಿಗೆ ರೀಚ್ ಆವಡಾಂಡ ಎಂಕ್ಲು ಖಂಡಿತವಾದ ನಿಕ್ಲಿ ರೀಚ್ ಆಪ ಬಂದು ಏನು ಜಾಸ್ತಿ ಪಾತಿರೋಜಿ ನಿಕ್ಲಿಗೆ ಯಾನ ಅಭಿನಂದನೆ ಸಲ್ಲಿಸೋದು ಈ ಒಲವಿನ ಆಸರೆ ಬತ್ತಿನಕ್ಲಿಗೆ ಒಂಜಿ ಆಸರೆದ ಒಟ್ಟುಗು ಪ್ರೀತಿ ವಿಶ್ವಾಸ ಮೋಕೆ ಪೂರ ಅಕ್ಲಿಗೆ ತಿಕ್ಕಡು ಅಕ್ಲಿನ ಕೊನೆತ ದಿನ ಎಡ್ಡೆಡ್ ಅಕ್ಲಿನ ಪೋವಾಡು ಪಂಪುನ ಒಂಜಿ ಆಶಯಡು ಈ ನಿಕ್ಲಿನ ಕಾರ್ಯಕ್ರಮಕ್ಕೆ ನಿಕ್ಲಿನ ಈ ಸಂಸ್ಥೆಗೂ ಶುಭ ಹಾರೈಸಿದ ಎನ್ನ ಪಾತ್ರೆ ಉಂಟವೆ ಚಲನೆ ಬಾರಿ ಪುರ್ಲುದ ಭಾವನಾತ್ಮಕ ಪಾತ್ರ ಅಂದ್ಪಂಡ ತಪ್ಪ ಒಂದು ಅರೆ ದಾದಾಂಡ ಪಾತ್ರ ಹಿಡಿತಾರಂದ ನಾವು ಹೃದಯ ಹಿಡಿದು ಪಾತ್ರ ಹಿಡಿದಾರೆ ಒಂಜಿ ವಯಸ್ಕರ್ನ ಒಂಜಿ ಕೊನೆತ ಕಾಲಘಟ್ಟ ಎಂಚೊಪ್ಪುಂಡು ಪಂತವೇನ ಮನನ ಮಂತದ್ದು ನಮ್ಮ ಸಮಾಜಕ್ಕೆ ತಿರುಪದು ಕೊಡ್ತೀರಿ ನಮ್ಮ ಸೇವೆಲ್ಲ ಅಂದು ನಮ್ಮ ಕೈಂಕರ್ಯಲ್ಲ ಅಂದು ನಮ್ಮ ಕರ್ತವ್ಯ ಎಲ್ಲ ಅಂದು ಇನ್ನು ಬಾರಿ ಶೋಕುಡು ತಿರುಪತಿ ಕೊರನಂಚಿನ ಶ್ರೀಮತಿ ಶಾಲೆನ್ ಪಿಂಟು ಅಧ್ಯಕ್ಷರು ದಕ್ಷಿಣ ಕನ್ನಡ ಮಹಿಳಾ ಕಾಂಗ್ರೆಸ್ ಮೇರೆಗೆ ಆತ್ಮೀಯವಾದ ಧನ್ಯವಾದ ಕೊರಂದಿಲ್ಲ ನನ್ನ ದುಂಬುಗು ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಲ್ತೂರು ಈ ಒಂಜಿ ಉದ್ಘಾಟನಾ ಸಮಾರಂಭನ ಉದ್ದೇಶಿಸಿದ ಒಂದು ಎರಡು ಪಾತ್ರ ಪರಡೊಂದು ಎರಡ ವಿನಂತಿ ಬಂತಂದು ಬಂದುಲೆ ಶಾಲೆಟ್ ಪಿಂಟೋ ಪಾತ್ರನಾಗ ಶಿ ಬಿಕಮ್ ಎ ಇಮೋಷನಲ್ ಒನ್ ಎಸ್ ಅಫ್ಕೋರ್ಸ್ ಈಗ ಭಾರತೀಯ ಚಿಂತನೆಯಲ್ಲಿ ನಮ್ಮ ಓಲ್ಡ್ ಏಜ್ ಕಾನ್ಸೆಪ್ಟ್ ಇಲ್ಲ ನಮ್ಮದು ಓಲ್ಡ್ ಏಜ್ ಕಾನ್ಸೆಪ್ಟುಗೆ ನಾವು ಚಿಂತನೆಗೆ ಹೆಚ್ಚು ಪೂರಕವಾಗಿಲ್ಲ ಯಾಕಂದರೆ ಭಾರತೀಯ ಧರ್ಮದಲ್ಲಿ ಹಿರಿಯರನ್ನು ನಾವು ಮನೆಯವರೇ ನೋಡ್ಕೊಳ್ಬೇಕು ಅನ್ನೋ ಚಿಂತನೆ ಇರೋದು ಆದರೆ ಈಗ ಎಷ್ಟು ಜನ ನಾವು ಮಾತಾಡೋರು ಎಷ್ಟು ಜನ ಅದನ್ನು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡ್ತಿದ್ದೇವೆ ಎಷ್ಟು ಜನ ನಮ್ಮ ತಂದೆ ತಾಯಿಗಳನ್ನು ಜೊತೆಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತಿದ್ದೇವೆ ದುಡಿತಾ ಇದ್ದೇವೆ ಎನ್ನುವ ಪ್ರಶ್ನೆಯನ್ನು ಕಂಡಾಗ ಎಲ್ಲರಿಗಿಂತ ಹೆಚ್ಚು ಇದನ್ನು ಬಲ್ಲವ ನಾನು ಯಾಕಂದರೆ ಐ ಆಮ್ ಎ ಟ್ರೈನ್ಡ್ ಪರ್ಸನ್ ಇನ್ ಪ್ಯಾಲಿವೇಟಿವ್ ಮೆಡಿಸಿನ್ ಎಂಡ್ ಕೇರ್ ಪ್ಯಾಲಿವೇಟಿವ್ ಇದನ್ನು ಕಿದ್ವೈ ಅಂತ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ 1 ವರ್ಷ ಫೆಲೋಶಿಪ್ಪನ್ನು ಮಾಡಿ ಫಸ್ಟ್ ಇಡೀ ರಾಜ್ಯದಲ್ಲೇ ಪ್ರಪ್ರಥಮವಾಗಿ 20 ಹಾಸಿಗೆ ಉಳ್ಳ ಒಂದು ಎಂಡ್ ಕೇರನ್ನು ಮಾಡ್ತಾ ಇರೋದು ನಮ್ಮ ವೆನ್ಲಾಕ್ ಹಾಸ್ಪಿಟ್ಲ್. ಅದರ ಇನ್ಚಾರ್ಜ್ ಆಗಿ ನಾನು ಇರೋದ್ರಿಂದ ನನ್ನನ್ನು ಕರೆದಿದ್ದಾರೆ ಅಂತ ತಿಳ್ಕೊಳ್ತೇನೆ. ಐ ಆಮ್ ದ ಫಸ್ಟ್ ಟ್ರೈನ್ಡ್ ಪರ್ಸನ್ ಇನ್ ದಿಸ್ ಡಿಸ್ಟ್ರಿಕ್ಟ್. ಈ ಬಗ್ಗೆ ಪ್ಯಾಲಿವೇಟಿವ್ ಬಗ್ಗೆ, ಎಂಡ್ ಕೇರ್ ಬಗ್ಗೆ, ಬೆಡ್ ಕೇರ್ ಬಗ್ಗೆ, ಸಾಯುವ ಹಂತದಲ್ಲಿದ್ದವರನ್ನ ಸಾಂತ್ವನ ಮಾಡೋ ಬಗ್ಗೆ ಟ್ರೈನ್ ಸೆಂಟರ್ ಇರೋದು ವೆನ್ಲಾಕ್ ಹಾಸ್ಪಿಟ್ಲಲ್ಲಿ ಮಾತ್ರ. ಅದಕ್ಕೆ 20 ಬೆಡ್ ಇದೆ. 10 ಜನ ಮಹಿಳೆಯರಿಗೆ, 10 ಜನ ಗಂಡಸರಿಗಿದೆ. ನನ್ನ ಅಂಡರ್ ಒಂದು 8 ಜನ ಟ್ರೈನ್ ನರ್ಸಸ್ ಇದ್ದಾರೆ. ದೇ ಆರ್ ಟ್ರೈನ್ಡ್ BSc, ಆಫ್ಟರ್ BSc ಆಗಿ BSc ನರ್ಸಿಂಗ್ ಆಗಿ ಅನಂತರ ಪ್ಯಾಲಿವೇಟಿವ್ಲಿ ಟ್ರೈನ್ಡ್ ಆದವರಿದ್ದಾರೆ. ಮತ್ತೊಂದು 4 ಜನ ಮೆಡಿಕಲ್ ಆಫೀಸರ್ ನನ್ನಂಡಿದ್ದಾರೆ. ಈಗ ಒಂದು 2 ಬಂದಿದ್ದಾರೆ, ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಆ ಕಡೆ ಹೋದರು ಅವರು. ಹಾಗಾಗಿ ಮಂಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಕಾಸರಗೋಡು, ಉಡುಪಿ, ಶಿವಮೊಗ್ಗ, ದಕ್ಷಿಣ ಕನ್ನಡದ ಎಲ್ಲಿ ಪ್ಯಾಲಿವೇಟಿವ್ ಸೆಂಟರ್ಗಳು ಇಂಥದ್ದು ಓಪನ್ ಆದಾಗ ನಮ್ಮನ್ನು ಕರೀತಾರೆ. ಒಲವಿನ ಆಸರೆ, ಒಲವಿನ ಹಳ್ಳಿ, ಒಲವಿನ ಬದುಕು, ಒಲವಿನ ನಾಡು, ಒಲವಿನ ಬೀಡು, ಹೀಗೆ ಸುಮಾರು ಒಂದು 25 ಇಂಥ ಸಂಸ್ಥೆಗಳನ್ನು ನಾನು ವಿಸಿಟ್ ಮಾಡ್ತಾ ಇರ್ತೇನೆ ಆವಾಗವಾಗ. ಎಂಡ್ ಕೇರಲ್ಲೇ ಪ್ರೀತಿ ಬೇಕು. ನಾನು ಕಿದ್ವಾಯಲ್ಲಿ ಓದುವಾಗ ಅಲ್ಲೊಂದು ಬ್ಯಾಪ್ಟಿಸ್ಟ್ ಅಂತ ಒಂದು ಸಂಸ್ಥೆ ಇದೆ, ಇವ್ರಿಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಬ್ಯಾಪ್ಟಿಸ್ಟ್ ಅಂತ ಒಂದು ಸಂಸ್ಥೆ ಅತೀ ದೊಡ್ಡ ಈ ರೀತಿಯ ವೃದ್ಧಾಪ್ಯರನ್ನು ಸಾಕುವ ಸಂಸ್ಥೆ. ಅದಕ್ಕೆ ನಮ್ಮ ಟ್ರೈನಿಂಗ್ ಕಳಿಸ್ತಾರೆ. ಅಲ್ಲಿ ನಾವು ರೌಂಡ್ಸ್ ಮಾಡಿ ಪ್ರಿಸ್ಕ್ರಿಪ್ಷನ್ ಬರಿತೇವೆ ಕೇಸ್ ಶೀಟಲ್ಲಿ. ಈ ಪೇಷಂಟಿಗೆ ಇದೆಲ್ಲ ಕೊಡಬೇಕು, ಇದೆಲ್ಲ ಕೊಡಬೇಕು. ಅದು ಒಬ್ಬರು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆಯೋದಲ್ಲ. ನ್ಯೂರಾಲಜಿಸ್ಟ್, ನ್ಯೂರೋಸರ್ಜನ್, ಫಿಸಿಷಿಯನ್, ಸೈಕ್ಯಾಟ್ರಿಸ್ಟ್, ಫ್ಯಾಮಿಲಿ ಫಿಸಿಷಿಯನ್ ಎಲ್ಲ ಸೇರಿ ಪ್ರಿಸ್ಕ್ರಿಪ್ಷನ್ ಬರೆಯೋದು, ಒಬ್ಬರು ಮದ್ದು ಬರೆಯೋದಲ್ಲ. ಅಷ್ಟು ಜನ ಕುಳಿತು ಅವ್ರಿಗೆ ಏನು ಕೊಡಬೇಕಂತ ಮಾಡಿಯೋದು. ಈವನ್ ಫಿಸಿಯೋಥೆರಪಿಸ್ಟ್, ಸೈಕ್ಯಾಟ್ರಿಸ್ಟ್, ಕೌನ್ಸಿಲರ್ ಇಷ್ಟು ಜನ ಸೇರಿ ಮದ್ದು ಬರೆಯೋದು. ನಾವು ಬರೆದ ಮದ್ದನ್ನು ಕೇಸ್ ಶೀಟಲ್ಲಿ ಇಟ್ಟು ಬಂದರೆ ಒಂದು ನರ್ಸಿಂಗ್ ಮೇಟ್ರನ್ ಬರ್ತಾರೆ. ಅವ್ರು ಬಂದು ನರ್ಸಿಂಗ್ ಅವರಿಗೆ ಕೊಡುವ ಮೊದಲು ಏನು ಹೇಳ್ತಾರೆ ಅಂದರೆ ಇನ್ನೊಂದು ಪ್ರಿಸ್ಕ್ರಿಪ್ಷನ್ ಆ್ಯಡ್ ಮಾಡ್ತಾರೆ. ಯು ಡೆಲಿವರ್ ಆಲ್ ದೀಸ್ ಥಿಂಗ್ಸ್ ವಿತ್ ಎಕ್ಸ್ಟ್ರಾ ಬಿಟ್ ಆಫ್ ಲವ್ ಆ್ಯಂಡ್ ಕೇರ್ ಅಂತ. ಇದರ ಜೊತೆ ನೀವು ಲವ್ ಮತ್ತು ಪ್ರೀತಿ ಮತ್ತು ಆರೈಕೆ ಮತ್ತು ಕಾಳಜಿಯುಕ್ತ ಇನ್ನೊಂದು ಡೋಸನ್ನು ಎಕ್ಸ್ಟ್ರಾ ಸೇರಿಸಿ ಅಂತ ಬರೀತಾರೆ. ಹಾಗಾಗಿ ಅವ್ರಿಗೆ ಬೇಕಾಗಿದ್ದು ಮೆಡಿಸಿನ್ ಅಲ್ಲ, ಅವ್ರಿಗೆ ಬೇಕಾಗಿದ್ದು ಮಾನವೀಯ ಸ್ಪಂದನ. ಇದನ್ನು ಇವರು ರೂಪ ಅವರು ಮಾಡ್ತಾರೆ. ಯಾಕಂದರೆ ರೂಪರ ಬಗ್ಗೆ ನನಗೆ ಗೊತ್ತಿದೆ. ರೂಪ ಮತ್ತು ಅವರ ಇನ್ನೊಬ್ಬರು ಪಾರ್ಟ್ನರ್ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಬ್ಬರ ಬಗ್ಗೆ ನನಗೆ ತಿಳಿದವರು. ಹಾಗಾಗಿ ನನ್ನ ವೃತ್ತಿಯ ಆಧಾರಿತ ಈ ಕ್ಷೇತ್ರ ಆಗಿದ್ದರಿಂದ ನನಗೆ ತುಂಬ ಖುಷಿ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಮಂಗಳೂರಲ್ಲಿ 4-5 ಸಂಸ್ಥೆಗಳು ಮಾತ್ರ ಇಂಥ ಕೆಲಸಗಳನ್ನು ಮಾಡ್ತಾ ಇರೋದು.
ಇವ್ರು ಮಾಡ್ತಾರೆ ಅನ್ನೋಕ್ಕೆ ನನಗೆ ಖುಷಿ ಇದೆ. ಯಾಕಂದರೆ ಇದರಲ್ಲಿ ಚಾಲೆಂಜಸ್ ಇದೆ. ಎಂಡ್ ಕೇರನ್ನು ತಗೊಳ್ಳುವಾಗ ಹೇಗಾದರೂ ಮಾಡಿ ನೋಡ್ಕೊಳ್ಳಿ ಅಂತ ಮನೆ ಕರ್ಕೊಂಡು ಬಿಟ್ಟು ಹೋಗ್ತಾರೆ. ಅದಾದಮೇಲೆ ಅದು ಯಾಕೆ, ಇದು ಯಾಕೆ, ಹಾಗೆ ಯಾಕೆ, ಹೀಗೆ ಯಾಕೆ ಅಂತ ಪ್ರಶ್ನೆಗಳು ಬರುತ್ತೆ. ನೋವನ್ನು ಸಹಿಸಲಾದ ನೋವು ಬಂದಾಗ ಇಲ್ಲಿ ಮಾರ್ಫಿನ್ ಪೆಥಿಡಿನ್ ಕೊಡಲಿಕ್ಕೆ ಆಗೋದಿಲ್ಲ. ಮಾರ್ಫಿನ್ ಪೆಥಿಡಿನ್ ಕೊಡಲಿಕ್ಕೆ ಅಥಾರಿಟಿ ನಾವು ಮಾತ್ರ ಇರ್ತೇವೆ, ಹಾಸ್ಪಿಟ್ಲ್ಗಳಲ್ಲಿ ಇರ್ತೇವೆ, ಕ್ವಾಲಿಫೈಡ್ ಮಾತ್ರ ಇರ್ತೇವೆ. ಅವರ ನೋವನ್ನು ನಿವಾರಿಸಬೇಕಾದ್ರೆ ತುಂಬ ಕಷ್ಟದ ದಿನಗಳು ಬರ್ತವೆ. ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀರಂತ ತಿಳ್ಕೊಳ್ತೇನೆ. ನಾನು ಇಲ್ಲಿ ಕರೆದು 4 ಮಾತಾಡಿದ್ರಿ. ನಮ್ಮ ತಮ್ಮಣ್ಣ ಅಪೋನಗನೆ ಬಂತೇನೆ ಮುಕ್ಕಲು ಪೂರ ಕುಲಾಲ ಸಂಘನೆ ಮೂಲುಂಡು ಒಂದು ಅದ ಅಂಚತ್ತು ಮಾನವೀಯ ಸಮಾಜ ಸೇವೆಗೆ ಕುಲಾಲ ಸಮಾಜದ ಕೊಡುಗೆ ದೊಡ್ಡದಿದೆ. ಮಾನವೀಯ ಸಮಾಜಕ್ಕೆ, ಸಮಾಜದೊಟ್ಟಿಗೆ ಸ್ಪಂದನೆಗೆ ಕುಲಾಲ ಸಮಾಜಕ್ಕೆ ನಮ್ಮ ಒಟ್ಟಿಗೆ ಎಂಕಲು ಕೋವಿಡ್ ಟೈಮಲ್ಲಿ 2700 ಪುನಃ ಪೊತ್ತವನಾಗ ಎಂಕಲು ಒಟ್ಟಿಗೆ ಇತ್ತ ಯಾನ್ಲ ಗಣೇಶ್ ಕುಲಾಲ ಅವ್ರು ಆಯ್ತಾ ಡೆತ್ ಅಡಿಟ್ ಮಲ್ತು ಕೊಡ್ತೀನಿ ಯಾನು ಅವು ಒಂದು ಮಲ್ತಾರೆ ಪೋಯ್ನಿ ಯಾರು ಎಂಕಲು ಒಟ್ಟಿಗೆ ಇತ್ತಿನಕಲು ಒಂದು 30 ವರ್ಷ ಒಟ್ಟಿಗೆ ಇತ್ತಿನಕಲು ಯಾನ ಗಣೇಶ್ ಕುಲಾಲ ಆ ಪೂರಾ ಡೆತ್ ಅಡಿಟ್ ಮಲ್ತು ಕೊಡ್ತೀನಿ ಹೆಂಗೆ ಯಾನ್ ಮೇಲೆ ಕಡಿತೆ ಆ ರಪ್ಪಗ ಒಳ್ಳೆ ಸಿಟಿ ಕಾರ್ಪೊರೇಷನ್ ಈ ಡೆತ್ ಆಯಿನ ಡೆಡ್ ಬಾಡಿನ ಡೆಲಿವರಿ ಮಲ್ಪುನ ಯೂನಿಟ್ ಇನ್ಚಾರ್ಜ್ ಆರಲ್ಲಿ ಇದ್ದಾರೆ. ವಾರ್ ರೂಮ್ ಮಾಡತ್ತೆ ನಮ್ಮ ವಾರ್ ರೂಮ್ ಒಟ್ಟಿಗೆ ಇತ್ತ ಅಂಚಾದ ಕಸ್ತೂರಿ ಪಂಜಾಲ ಇತ್ತಾರಪ್ಪಾಗ ನಮ್ಮ ಒಟ್ಟಿಗೆ ಎಂಕಲ್ ಪೂರ ಕುಟುಂಬದ ಕಲೆ ಮಯೂರ ಹೌದು ಪೂರ ನಮ್ಮ ಊರದ ಕಲೆ ಅಂದ ನಮ್ಮ ಸಮುದಾಯ ಕುಟುಂಬಲ ಅಂದ ನಮ್ಮ ಕೈತಲ್ದಕ್ಕ ಅಂಚಾದ ನಮ್ಮನ್ನು ಪೂರಲ್ಲಿ ಎತ್ತದು ಕುಲಾಲ ಸಮುದಾಯ ಅಯ್ಯಪ್ಪಲ ನಿಸ್ವಾರ್ಥ ಸೇವೆ ಕೊರ್ಪುನೊಟ್ಟಿ ಎತ್ತಿದ ಕೈ ಕಾಸ್ತು ಪೂಜಾ ಮಡಿಕೆ ಕೊರ್ದು ಮಡಿಕೆದ ಕಾಸ್ತು ದೇತೊಂದು ನನ್ನ ಸರ್ತಿ ಬಂದಾಗ ತುಕ ಸುಗ್ಗಿ ಬಂದಾಗ ಕೊಳ್ಳಕ್ಕೆ ಬಂದಾಗ ದೇತೋನ್ಗ ಪನ್ಪುನ ಸಂಪ್ರದಾಯ ನಮ್ಮ ಅಂಚಾದ ನಿಖಲ್ನ ಅಂಚನೆ ಹೆಚ್ಚಿನ ಕಲಿ ಮಡಕ್ಕೆ ಏನಿರಲೇ ಅವು ನಮ್ಮ ಕಾಸಿಜ್ಜಿ ಬಂಗ ಹಾಪುಂಡೊಂದು ದೇವರು ಏಪರನ ಕಾಸು ಕೊರ್ಪೇರು ಸಮಾಜ ಸೇವೆ ಸೀದಾ ಮಲ್ತಂಡ ದೇವರು ಏಪಾಳನ ಗುರುತಿಸುವಾರು ಮುಕ್ಲೆ ಜನಕ್ಲೆ ಪನೋಡೊಂದಿಜ್ಜಿ ದೇವರು ನಮ್ಮನ್ನು ತುಪ್ಪ ದೇವರು ಕೊರ್ಪ ಎಡ್ಡೆ ಬೇಲೆ ಮಲ್ತೇರು ದೇವರು ಎಡ್ಡೆ ಮಲ್ಪಡು ಹೆಂಗೆ ಕೊಂಚ ಅರ್ಜೆಂಟ್ ಆದ ಯಾನು ಉಳ್ಳೆ ಯಾನ್ ಪಂಡ ಇನಿ ಅನ್ನ ಡ್ಯೂಟಿ ಉಪ್ಪಡೆ ಆದ ಅಂಚಾದ ನರುಟು ಬತ್ತೀನಿ. ಥ್ಯಾಂಕ್ ಯು ನಿಖಲ್ನ ಒಂದು ಎಡ್ಡೆ ಬೇಕೆ ಕಾರಣಕ್ಕೆ ಯಾನು ಎಲ್ಲೇ ಡೆಲ್ಲಿ ಪೋಂದಿಲ್ಲೇ BC ರಾಯ್ ನ್ಯಾಷನಲ್ ಅವಾರ್ಡ್ ಬೈದುಂಡು ಒನ್ ಆಫ್ ದ ಬೆಸ್ಟ್ ಅವಾರ್ಡ್ ಇನ್ ದ ಕಂಟ್ರಿ ಫಾರ್ ಎ ಡಾಕ್ಟರ್. ನಮ್ಮ ಬದುಕುಡು ಸಾರ್ಥಕ ಬದುಕು ಆತನ ಬಂಡ ಅಂಚ ಆ ದಿನ ನಮ್ಮಲ್ಲಿ ಎತ್ತದಾರ ಒಂದು ಮೋಕೆ ತೋಜಾರು ಖುಷಿ ಅಂಡು. ಸೊ ಒಂದು ಮಸ್ತ್ ಜನಕ್ಕೆ ತಿಕ್ಕುಜ್ಜಿ ಒಂಜಿ ವರ್ಷಕ್ಕೆ ಒಂಜಿ ರಾಜ್ಯಡು ಒಂಜಿ ಜನಕ್ಕೆ ಚಿಕ್ಕುನಿ ಎಂಗೆ ಭಾರಿ ಖುಷಿ ಅಂಡು ನನ್ನ ಎತ್ತಿನಕ್ಕೆ ಎಂಗೆ ನಾಲ್ ಪಾತ್ರೆ ಅವಕಾಶ ಮಲ್ತಕೊಂಡು ಆ್ಯಕ್ಚುಲಿ ಫೀಲ್ಡ್ ಇಸ್ ಮೈನ್ ಅಂಚಾದ ಹೆಂಗೆ ಕೊಂಚ ಅಥಾರಿಟಿ ಉಂಡು ಮೂಲ ಪಾತ್ರೆ. ಥ್ಯಾಂಕ್ ಯು ಯಾರ್, ಥ್ಯಾಂಕ್ ಯು ಎವ್ರಿ ಒನ್. ಶ್ರೀಯುತ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಆರು ಕೋವಿಡ್ ಸಂದರ್ಭ ಗಣೇಶಣ್ಣ ಬೇಲೆ ಮಂತಿರ ಐದು ಹರಸಾಹಸ ಮಂತದ ಜೀವನ ಒತ್ತಿದ ಒಂಜಿ ವೈದ್ಯರ ಆಂಡಲ ಆರು ಸಮಾಜಕ್ಕೆ ಮಂತಿನಂಚಿನ ಕೊಡುಗೆ ಅಪಾರ ಅವರ ಜೊರಾಯನ ಕೈತಾಡಿ ಕೊಡು ಗಣೇಶಣ್ಣಗ ನನ್ನ ದುಂಬು ಮೇರೆ ವೇದಿಕೆನ ಬಿಡ್ದು ತೆರಳರೇ ಐದು ದುಂಬು ಶ್ರೀಯುತ ಮಯೂರುಳ್ಳಲ್ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರಯಾನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರು ಒಂಜಿ ಚುಟುಕಾದ ಒಂಜಿ ರಡ್ಡು ಪಾತ್ರೊಡೊಂದು ಎರಡ ವಿನಂತಿ. ಇನಿ ಒಲವಿನಾಸರೆಂದು ದಾದ ನಿಖಲ್ ಪ್ರಾರಂಭ ಮಂತದರ ಆ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆವಡು ನಿಖಲ್ ಹೆಂಚಿನ ಮೂಲ ಉದ್ದೇಶ ಉಂಡ ಈ ಡಬರ್ಪುನಂಚಿನ ಜನಕುಲಿಗೆ ಸಾರ್ಥಕ ಸೇವೆ ತಿಕ್ಕಟ ಬರಬೇಡ ಶುಭ ಹಾರೈಕೆ ಕೊರೊಂದು ಎನ್ನರಡ್ಡು ಪಾತ್ರ ಮುಕ್ತಿ ಕಾರ್ಯಕ್ರಮದ ಅಖೇರಿಗೆ ಸ್ಮರಣಿಕೆ ಗುರುಪುನಂಚಿನ ಪುರ್ತು ಶ್ರೀಯುತ ಮಯೂರುಳ್ಳಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರಯಾನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರ ಮೇರೆಗೆ ಸ್ಮರಣಿಕೆಯನ್ನು ಕೊರದು ರೂಪಾ ಮೇಡಮ್ ಧನ್ಯವಾದ ಕೊರಡೊಂದು ಕೇಳಂದಿಲ್ಲ ಅಂಚನೆ ನಮ್ಮೊಟ್ಟಿಗೆ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಲ್ತೂರು ಲೇರೆ ಮೇರೆಗ್ಲ ಸ್ಮರಣಿಕೆಯನ್ನು ಕುರಿದು ಶ್ರೀಯುತ ಆಶಿಕಣ್ಣೆ ವೇದಿಕೆದ ಮಿತ ಚಾವಡಿ ಬತ್ತದ ಸ್ಮರಣಿಕೆಯನ್ನು ಕುರಿದು ಆತ್ಮೀಯವಾದ ಧನ್ಯವಾದ ಕೊರಡೊಂದು ಕೇಳಂದಿಲ್ಲ ಅಂಚನೆ ವೇದಿಕೆದ ಮಿತ್ತ ಶ್ರೀಮತಿ ಶಾಲೆನ್ ಪಿಂಟೋ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಲೇರೆ ಅರೆಗ್ಲ ಸ್ಮರಣಿಕೆಯನ್ನು ಕುರಿದು ಧನ್ಯವಾದ ಕುರುಪುನಂಚಿನ ಪುರ್ತು ಅಂಚನೆ ವೇದಿಕೆದ ಮಿತ್ತ ಚಾವಡಿಡ್ ಶ್ರೀಮತಿ ಕಸ್ತೂರಿ ಪಂಜಾ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಲ್ಲಿರು ಅರೆಗ್ಲ ಸ್ಮರಣಿಕೆಯನ್ನು ಕೊಡದು ಧನ್ಯವಾದ ಕುರುಪನಂಚಿನ ಪುರ್ತು ಅಂಚನೆ ವೇದಿಕೆದ ಮಿತ್ರ ಶ್ರೀಯುತ ಗಣೇಶಣ್ಣಲ್ಲಿರು ಶ್ರೀಯುತ ಗಣೇಶ್ ಕುಲಾಲ್ ಮೆರೆಗ್ಲ ಇಂಗ್ಲು ಆತ್ಮೀಯವಾದ ಸ್ಮರಣಿಕೆಯನ್ನು ಕೊಡದು ಧನ್ಯವಾದ ಕುರುಪನಂಚಿನ ಪುರ್ತು ಜೋರಾಯನ ಕೈತಾಟಿ ಕೊಡದು ಬೈದಿನಂಚಿನ ಅತಿಥಿ ಗಣ್ಯರಿಗೆ ಪ್ರೀತಿದ ಧನ್ಯವಾದ ಕೊಡದು ಈ ಸಂಸ್ಥೆ ನನಾತ್ ವೃದ್ಧರನ ಸೇವೆ ಪಡೆ ಸಮಾಜದ ಶಕ್ತಿಯಾದ ಬಲ್ಪುವಾದ ಬೆಳಗಡೆ ಪನ್ಪನ ದೃಷ್ಟಿಡ ಪೂರ ಅತಿಥಿರಲ್ನ ಆಶೀರ್ವಾದದೊಟ್ಟಿಗೆ ಎಡ್ಡೆಪ್ಪದೊಟ್ಟಿಗೆ ಈ ಒಂಜಿ ಕಾರ್ಯಕ್ರಮಕ್ಕೆ ಮುಗಿತಲದ ಚುಕ್ಕಿನ ದೇವಂದಲ್ಲ ಧನ್ಯವಾದಗಳು.